ಆತ್ಮೀಯ ಸ್ನೇಹಿತರೆ, ತಮಗೆ ನಮಸ್ಕಾರ. ನಾನು JS ಸೋಮಳ್. JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಅವಧಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಮೋಸ್ಟ್ ಇಂಪಾರ್ಟೆಂಟ್ ಆದಂತ MCQsಗಳನ್ನು ಅಧ್ಯಯನ ಮಾಡೋಣ. ನಾವು ಅಧ್ಯಯನ ಮಾಡ್ತಿರುವಂತ ವಿಷಯಗಳು ಮುಂಬರಲಿರುವಂತ KS ಆಗಿರ್ಬೋದು, KPSC ನಡೆಸುವಂತ ನಾನ್ ಟೆಕ್ನಿಕಲ್ ಪೋಸ್ಟ್, PDO, PSI, PC, ಕರ್ನಾಟಕ TET, HS ಸ್ಟಾರ್, GP ಸ್ಟಾರ್ ಇತರ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ನಡೆಸುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯಕವಾಗುವಂತ ಟಾಪಿಕ್ ವಾಸ್ MCQsಗಳನ್ನು ಏನಪ್ಪ ಅಂದ್ರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡೋಣ. ಇವತ್ತಿನ ಅವಧಿಯಲ್ಲಿ ಅಧ್ಯಾಯ 1 ಭಾರತ ಸಂವಿಧಾನದ ಹಿನ್ನೆಲೆ ಮತ್ತು ಪೂರ್ವ ಪೀಠಿಕೆ ಈ ಸರಣಿ ಅಂದ್ರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ MCQsಗಳ ಸರಣಿ ನಿರಂತರವಾಗಿ ನಡೀತಿರ್ತದೆ. ಹಾಗಾಗಿ ಇಲ್ಲಿ ತನಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಿದಂತ ಪ್ರಶ್ನೆಗಳು ಮತ್ತು ಸಂಭವನೀಯ ಪ್ರಶ್ನೆ ಪತ್ರಿಕೆ ಏನಪ್ಪ ಅಂದ್ರೆ ತಯಾರಿಸಿ ನಿಮಗೆ ಏನಪ್ಪ ಅಂದ್ರೆ ಸಂಬಂಧಪಟ್ಟಂತ ವಿವರಣೆ ಯಾವ ರೀತಿಯಾಗಿ ಬರುತ್ತೋ ಅನ್ನೋದು ಸಹ ಏನಪ್ಪ ನಿಮ್ಮ ಜೊತೆಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೋಡ್ರಿ, ಇವತ್ತು ಒಂದನೇ ಪ್ರಶ್ನೆ ನೋಡ್ರಿ ಯಾವ ರೀತಿಯಾಗದ. ಕೆಳಗಿನ ಯಾವ ಆಯೋಗದ ಪ್ರಕಾರ ಭಾರತದ ಸಂವಿಧಾನ ರಚನಾ ಸಮಿತಿಯನ್ನು ನೇಮಕ ಮಾಡಲಾಯಿತು? ಮೋಸ್ಟ್ ಇಂಪಾರ್ಟೆಂಟ್. ಆಲ್ರೆಡಿ ಏನಪ್ಪ ಅಂದ್ರೆ ಅಷ್ಟಲ್ ಬಾಡಿನ ಏನಪ್ಪ ಅಂದ್ರೆ ಈ ಪ್ರಶ್ನೆ ಕೇಳಿದ್ರು. ಒಂದ್ಸಲ ಕ್ವಶನ್ ಪೇಪರ್ ಅಂತ ತೆಗೆದು ನೋಡ್ರಿ. 2017-18ರಲ್ಲಿ ನಡೆದಂತ KPSC ನಡೆಸಿದಂತ ಹಾಸ್ಟೆಲ್ ವಾರ್ಡನ್ ಏನಪ್ಪ ಅಂದ್ರೆ ಈ ಪ್ರಶ್ನೆಯನ್ನ ಕೇಳಿದ್ರು. ನೋಡ್ರಿ, ಆಪ್ಷನ್ಸ್ಗಳ ನೋಡ್ರಿ ಯಾವ ರೀತಿ ಅದು. ದಾರ್ ಆಯೋಗ, B ಆಪ್ಷನ್ ಫಜಲ್ ಅಲಿ ಆಯೋಗ, C ಆಪ್ಷನ್ ಕ್ಯಾಬಿನೆಟ್ ಆಯೋಗ, D ಆಪ್ಷನ್ ರಾಯಲ್ ಕಮಿಷನ್ ಆಯೋಗ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದೆ ಅಂದ್ರೆ C ಆಪ್ಷನ್. ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ ಭಾರತದ ಸಂವಿಧಾನ ರಚನಾ ಸಮಿತಿ ಏನಪ್ಪಾ ಅಂದ್ರ ನೇಮಕ ಮಾಡಲಾಯಿತು. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡ್ರಿ. ಇಲ್ಲಿ ಭಾರತ ಸಂವಿಧಾನದ 1ನೇ ವಿಧಿ ಪ್ರಕಾರ ಭಾರತದ ಹೆಸರೇನು? ನೋಡ್ರಿ, ಭಾರತ ಸಂವಿಧಾನ ಪ್ರಕಾರ 1ನೇ ವಿಧಿ ಏನಾಗ್ತದಪ್ಪ ಅಂದ್ರ ಇಂಡಿಯಾ ಎಂದರೆ ಭಾರತ, ಭಾರತ ಎಂದರೆ ಇಂಡಿಯಾ ಅಂತ ಏನಪ್ಪಾ ಅಂದ್ರೆ ಹೇಳ್ತದೆ. ಸಂವಿಧಾನದ 1ನೇ ವಿಧಿ ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತದಪ್ಪ ಅಂದ್ರ ಭಾರತವು ರಾಜ್ಯಗಳ ಒಕ್ಕೂಟವಾಗ್ಯದಂತ ಹೇಳ್ತದ. ರಾಜ್ಯಗಳ ಒಕ್ಕೂಟವಾಗ್ಯದಂತ ಯಾವ ವಿಧಿ ತಿಳಿಸಿಕೊಡ್ತದ ಅಂದ್ರ ನಮ್ಮ 1ನೇ ವಿಧಿ, ಸಂವಿಧಾನದ 1ನೇ ವಿಧಿ ಏನಪ್ಪ ಅಂದ್ರ ಭಾರತವು ರಾಜ್ಯಗಳ ಒಂದು ಒಕ್ಕೂಟವಾಗ್ಯದಂತ ತಿಳಿಸಿಕೊಡ್ತದ. ಈ ಕ್ಯಾಬಿನೆಟ್ ಆಯೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡ್ರಿ. 1946ರಲ್ಲಿ ಎಷ್ಟರಲ್ಲಿ 1946ರಲ್ಲಿ ಭಾರತಕ್ಕೆ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ ಏನಪ್ಪ ಅಂದ್ರ ಭಾರತ ಸಂವಿಧಾನ ರಚನಾ ಸಮಿತಿಯನ್ನು ನೇಮಕ ಮಾಡಾಯಿತು. ಯಾವ ಸಮಿತಿ ನೇಮಕ ಮಾಡಿತ್ತು? ಭಾರತ ಸಂವಿಧಾನ ರಚನೆ ಸಮಿತಿ. ಹಾಗಾದ್ರೆ ಈ ಕ್ಯಾಬಿನೆಟ್ ಆಯೋಗದ ಅಧ್ಯಕ್ಷರು ಯಾರಾಗಿದ್ರು? ಈ ಕ್ಯಾಬಿನೆಟ್ ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರಪ್ಪ ಅಂದ್ರ ಫೆಥಿಕ್ ಲಾರೆನ್ಸ್ ಅವರು ಇದರ ಅಧ್ಯಕ್ಷರಾಗಿದ್ರು. ಇನ್ನ ಸದಸ್ಯರು ಸ್ಟಾಫರ್ಡ್ ಕ್ರಿಪ್ಸ್ ಮತ್ತು AV ಅಲೆಕ್ಸಾಂಡರ್ ಅನ್ನೋರು ಏನಪ್ಪ ಅಂದ್ರ ಇದರ ಸದಸ್ಯರಾಗಿದ್ರು. ಈ ಕ್ಯಾಬಿನೆಟ್ ಆಯೋಗದ ಒಟ್ಟು ಎಷ್ಟು ಜನ? 3 ಜನ ಇದ್ರು. ಎಷ್ಟಂದ್ರ 1+2 ಅಷ್ಟು ಅಂದ್ರೆ ಒಬ್ಬರ ಅಧ್ಯಕ್ಷರು ಮತ್ತು 2 ಸದಸ್ಯರು ಇದ್ರು. ಈ ಕ್ಯಾಬಿನೆಟ್ ಆಯೋಗವನ್ನು ಯಾವ ವರ್ಷ ನೇಮಕ ಮಾಡಲಾಯಿತು? 1946ರಲ್ಲಿ ಏನಪ್ಪ ಅಂದ್ರೆ ಈ ಕ್ಯಾಬಿನೆಟ್ ಆಯೋಗವನ್ನು ಏನಪ್ಪ ಅಂದ್ರೆ ನೇಮಕ ಮಾಡಲಾಗ್ತದೆ. ನೆಕ್ಸ್ಟ್, ಇದಕ್ಕಿಂತ ಮುಂಚೆ ಅಂದ್ರೆ ಕ್ಯಾಬಿನೆಟ್ ಆಯೋಗದಕ್ಕಿಂತ ಮುಂಚೆ ಭಾರತದಲ್ಲಿ ಏನಪ್ಪ ಅಂದ್ರೆ ಸಂವಿಧಾನ ರಚನೆಗೆ ಸಂಬಂಧಪಟ್ಟಂತೆ ಏನಾದರೂ ವಿಶೇಷಗಳು ಇದ್ದುವ ಅಂತ ನೋಡಿದಾಗ ಅದರಲ್ಲಿ 1922ರೊಳಗೆ ಎಷ್ಟರೊಳಗ 1922ರೊಳಗ ಕಾಮನ್ ವೆಲ್ತ್ ಬಿಲ್ ಆಫ್ ಇಂಡಿಯಾ ಮಸೂದೆಯನ್ನು ಏನಪ್ಪ ಅಂದ್ರೆ ಮಂಡನೆ ಮಾಡ್ತಾರೆ. ಯಾವ ಮಸೂದೆ? ಕಾಮನ್ ವೆಲ್ತ್ ಬಿಲ್ ಆಫ್ ಇಂಡಿಯಾ ಎಂಬ ಮಸೂದೆಯನ್ನು ಮಂಡನೆ ಮಾಡ್ತಾರೆ. ಇದ್ರೊಳಗೆ ಏನು ಘೋಷಣೆ ಮಾಡ್ತಾರಪ್ಪ ಅಂದ್ರೆ ಭಾರತೀಯರಿಗೆ ಸ್ವರಾಜ್ಯ ಬೇಕು, ಸ್ವಾತಂತ್ರ್ಯ ಬೇಕು ಅನ್ನೋದರ ಮೂಲಕ ಏನಾಗ್ತದಪ್ಪ ಅಂದ್ರೆ ಒಂದು ಪ್ರಯತ್ನ ನಡೀತದ. ಯಾವ ಮಸೂದೆ ಅದು? ಕಾಮನ್ ವೆಲ್ತ್ ಬಿಲ್ ಆಫ್ ಇಂಡಿಯಾ. ಭಾರತಕ್ಕೆ ಒಂದು ಸಂವಿಧಾನ ಬೇಕು, ಭಾರತಕ್ಕೆ ಒಂದು ಏನಪ್ಪ ಅಂದ್ರೆ ಒಂದು ಸ್ವತಂತ್ರವಾದಂಥ ರಾಷ್ಟ್ರವಾಗಬೇಕಂತ ಮೊದಲು ಬಾರಿಗೆ ಎಲ್ಲಿ ಉಲ್ಲೇಖ ಆಗ್ತದಂದ್ರ ಕಾಮನ್ ವೆಲ್ತ್ ಬಿಲ್ ಆಫ್ ಇಂಡಿಯಾ ಮಸೂದೆಯಲ್ಲಿ ಏನಪ್ಪ ಅಂದ್ರೆ ಅದನ್ನ ಮೊದಲು ಬಾರಿಗೆ ಉಲ್ಲೇಖ ಮಾಡ್ತಾರೆ. ನೋಡ್ರಿ, ಅದು ಆದ ನಂತರ ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬರ್ತದ? ಜನವರಿ 26, 1950ಕ್ಕೆ ಏನಾಯ್ತಪ್ಪ ಅಂದ್ರೆ ಭಾರತ ಸಂವಿಧಾನ ಅಧಿಕೃತವಾಗಿ ಏನಪ್ಪ ಅಂದ್ರೆ ಜಾರಿಗೆ ಬರ್ತದ. ಅಂದೇ ಯಾಕೆ ಇದನ್ನ ಜಾರಿಗೆ ತಂದ್ರು? ಜನವರಿ 26ಕ್ಕೆ ಯಾಕೆ ಜಾರಿಗೆ ತಂದ್ರಪ್ಪ ಅಂದ್ರ 1930 ಜನವರಿ 26ರಂದು ಲಾಹೋರ್ ಅಧಿವೇಶನ ನಡೀತದ. ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಏನಪ್ಪ ಅಂದ್ರೆ ನಡೀತದ. ಆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿರ್ತಾರಂದ್ರ ಭಾರತದ ಮೊದಲ
ಪ್ರಧಾನಮಂತ್ರಿ ಆದಂಥ ಜವಾಹರ್ಲಾಲ್ ನೆಹರು ಅವರು ವಹಿಸ್ಕೊಂಡಿರ್ತಾರೆ. ಆ ಅಧಿವೇಶನದಲ್ಲಿ ಏನಪ್ಪ ಅಂದ್ರೆ ಪೂರ್ಣ ಸ್ವರಾಜ್ಯ ತನ್ನ ಗುರಿ ಅಂತ ಏನು ಮಾಡ್ತಪ್ಪ ಅಂದ್ರೆ ಘೋಷಿಸ್ತದ. ಅದರ ನೆನಪಿಗಾಗಿ ಭಾರತದಲ್ಲಿ ಏನಪ್ಪ ಅಂದ್ರೆ ಜನವರಿ 26, 1950 ಏನಾಗ್ತದಪ್ಪ ಅಂದ್ರೆ ಸಂವಿಧಾನ ಜಾರಿಗೆ ಬರ್ತದ. ಈ ಸದ್ಯಕ್ಕೆ ನಾವು ಸಂವಿಧಾನ ನೋಡೋದಾದ್ರೆ ಭಾರತ ಸಂವಿಧಾನ ಪ್ರಸ್ತುತ 470ಕ್ಕಿಂತ ಹೆಚ್ಚು ವಿಧಿಗಳನ್ನು ಒಳಗೊಂಡದ. 12 ಅನುಸೂಚಿಗಳು ಬರ್ತವೆ. ಎಷ್ಟು ಅನುಸೂಚಿಗಳು ಬರ್ತಾವ? 12 ಅನುಸೂಚಿಗಳು ಬರ್ತಾವ. 25 ಭಾಗಗಳು ಬರ್ತಾವ. ಮೋಸ್ಟ್ ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ಏನಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರು ನಮಗೆ. ಭಾರತ ಸಂವಿಧಾನ ಒಳಗ ಪ್ರಸ್ತುತ ಎಷ್ಟು ವಿಧಿಗಳದಾವ? 470ಕ್ಕಿಂತ ಹೆಚ್ಚು ವಿಧಿಗಳದಾವ. ಎಷ್ಟು ಅನುಸೂಚಿಗಳದಾವ? 12 ಅನುಸೂಚಿಗಳದಾವ. ಭಾಗಗಳು ಎಷ್ಟು ಅದಾವ? 25 ಭಾಗಗಳದಾವ. ಆದ್ರೆ ಮೂಲ ಸಂವಿಧಾನದಲ್ಲಿ ಅಂದ್ರೆ ಭಾರತ ಸಂವಿಧಾನ ಜಾರಿಗೆ ಬರುವಾಗ ಎಷ್ಟು ವಿಧಿಗಳಿದ್ದು ಅಂದ್ರೆ 395 ವಿಧಿಗಳಿದ್ದು. ಎಷ್ಟು ವಿಧಿಗಳಿದ್ದು? 395 ವಿಧಿಗಳಿದ್ದು. 8 ಅನುಸೂಚಿಗಳಿದ್ದು. ನೆಕ್ಸ್ಟ್ 22 ಭಾಗಗಳಿದ್ದು. ಯಾವುದರ ಮೂಲ ಸಂವಿಧಾನ. ಇಲ್ಲಿವರೆಗೂ ನಮ್ಮ ಭಾರತ ಸಂವಿಧಾನ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗ್ಯದ? ಇಲ್ಲಿವರೆಗೆ ನಮ್ಮ ಭಾರತ ಸಂವಿಧಾನ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂದ್ರೆ 106 ಬಾರಿ ತಿದ್ದುಪಡಿ ಮಾಡಲಾಗಿದೆ. 2025 ಫೆಬ್ರವರಿ ಇಲ್ಲಿವರೆಗೂ ಫೆಬ್ರವರಿ ತಿಂಗಳಿಂದ ಹಿಡಿದು ಇಲ್ಲಿವರೆಗೂ ಭಾರತ ಸಂವಿಧಾನ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗ್ಯದಪ್ಪ ಅಂದ್ರೆ 106 ಬಾರಿ ಏನಪ್ಪ ಅಂದ್ರೆ ತಿದ್ದುಪಡಿ ಮಾಡಲ. ಹಾಗಾದ್ರೆ 106ನೇ ತಿದ್ದುಪಡಿ ಏನು ಹೇಳ್ತದ? 106ನೇ ತಿದ್ದುಪಡಿ ಏನು ಹೇಳ್ತದಪ್ಪ ಅಂದ್ರೆ ಲೋಕಸಭೆ, ಯಾವ ಸಭೆ? ಲೋಕಸಭೆ ಮತ್ತು ವಿಧಾನಸಭೆ. ನೋಡ್ರಿ, ಲೋಕಸಭೆ ಮತ್ತು ವಿಧಾನಸಭೆ. ದೆಹಲಿ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಏನು ಮಾಡಬೇಕಪ್ಪ ಅಂದ್ರೆ 33% ಮೀಸಲಾತಿ ಕೊಡಬೇಕು ಅಂತ 106ನೇ ತಿದ್ದುಪಡಿ ಏನಪ್ಪ ಅಂದ್ರೆ ಅದು ತಿಳಿಸಿಕೊಡ್ತದೆ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡ್ರಿ. ಸಂವಿಧಾನ ರಚನಾ ಸಭೆಯು ಈ ಕೆಳಗಿನ ಸದಸ್ಯರನ್ನು ಒಳಗೊಂಡಿರಲಿಲ್ಲ. ಎ ಆಪ್ಷನ್ ಪ್ರತ್ಯಕ್ಷ ಚುನಾವಣೆ ಮೂಲಕ ಆಯ್ಕೆಯಾದ ಸದಸ್ಯರು. ಬಿ ಆಪ್ಷನ್ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆಯಾದ ಸದಸ್ಯರು. ಸಿ ಆಪ್ಷನ್ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯದಿಂದ ಚುನಾಯಿತಗೊಂಡ ಸದಸ್ಯರು. ಡಿ ಆಪ್ಷನ್ ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡ ಸದಸ್ಯರು. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಪ್ರತ್ಯಕ್ಷ ಚುನಾವಣೆ ಮೂಲಕ ಆಯ್ಕೆಯಾದ ಸದಸ್ಯರನ್ನ ಏನಪ್ಪ ಅಂದ್ರೆ ನಮ್ಮ ಸಂವಿಧಾನ ರಚನಾ ಸಭೆ ಏನಪ್ಪ ಅಂದ್ರೆ ಒಳಗೊಂಡಿರಲಿಲ್ಲ. ಚುನಾವಣೆಯಲ್ಲಿ 2 ವಿಧಗಳನ್ನು ಕಾಣ್ತೀವಿ ನಾವು. ಚುನಾವಣೆ ಪದ್ಧತಿಯಲ್ಲಿ ಎಷ್ಟು ವಿಧಗಳನ್ನ ಕಾಣ್ತೀವಿ? 2 ವಿಧಗಳನ್ನು ಕಾಣ್ತೀವಿ. ಒಂದು ಪ್ರತ್ಯಕ್ಷ ಚುನಾವಣೆ ಅಂತ ಬರ್ತದ, ಇನ್ನೊಂದು ಏನಪ್ಪ ಅಂದ್ರೆ ಪರೋಕ್ಷ ಚುನಾವಣೆ ಅಂತ ಬರ್ತದೆ. ಇವೆರಡು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ನಿಮಗೆ ಗೊತ್ತಾಗ್ತದೆ. ನೋಡ್ರಿ, ಪ್ರತ್ಯಕ್ಷ ಚುನಾವಣೆ ಪದ್ಧತಿ ಅಂದ್ರೆ ಏನು? ದೇಶದ ಪ್ರಜೆಗಳು ನೋಡ್ರಿ, ಇವ ನಾಯಕ. ದೇಶದ ಪ್ರಜೆಗಳು ತಮ್ಮ ನಾಯಕನನ್ನು ನೇರವಾಗಿ ತಾವೇ ಹೋಗಿ ಆಯ್ಕೆ ಮಾಡಿದ್ರಂದ್ರೆ ಅದು ಏನಾಗ್ತದೆ ಅಂದ್ರೆ ಪ್ರತ್ಯಕ್ಷ ಚುನಾವಣೆ ಪದ್ಧತಿ ಆಗ್ತದೆ. ಇನ್ನು ಪರೋಕ್ಷ ಚುನಾವಣೆ ಪದ್ಧತಿ ಅಂದ್ರೆ ಏನು? ತಮ್ಮ ದೇಶದ ನಾಯಕನನ್ನು ಪ್ರತಿನಿಧಿಗಳ ಮೂಲಕ ಏನಾದರೂ ಆಯ್ಕೆ ಮಾಡಿದ್ರಂದ್ರೆ ಅದು ಏನಾಗ್ತದಪ್ಪ ಅಂದ್ರೆ ಪರೋಕ್ಷ ಚುನಾವಣೆ ಏನಾಗ್ತದಪ್ಪ ಅಂದ್ರೆ ಪದ್ಧತಿ ಆಗ್ತದೆ. ನೋಡ್ರಿ, ಇವ ದೇಶದ ಪ್ರಜೆ, ಈತನ ಪ್ರತಿನಿಧಿ ಏನಾಗಿರ್ತಾನ, ಇಲ್ಲೊಬ್ಬ ಇರ್ತಾನ, ಇವಾಗ ಓಟ್ ಹಾಕ್ತಾನ, ಇವ ಓದಿ ಏನಾಗ್ತಾನಪ್ಪ ಅಂದ್ರೆ ದೇಶದ ಮುಖ್ಯಸ್ಥನ ಏನಪ್ಪ ಅಂದ್ರೆ ಆಯ್ಕೆ ಮಾಡ್ತಾರ. ಅದು ಏನಪ್ಪ ಅಂದ್ರೆ ಪರೋಕ್ಷ ಚುನಾವಣೆ ಪದ್ಧತಿ ಆಗ್ತದೆ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಪ್ರತ್ಯಕ್ಷ ಚುನಾವಣೆ ಪದ್ಧತಿ ಇದೆಯೋ ಅಥವಾ ಪರೋಕ್ಷ ಚುನಾವಣೆ ಪದ್ಧತಿ ಇದೆ? ನೋಡ್ರಿ, ನಮ್ಮ ಭಾರತದ ಮುಖ್ಯಸ್ಥರಾದಂಥ ರಾಷ್ಟ್ರಪತಿಗಳನ್ನ ನಾವೇನಪ್ಪ ಅಂದ್ರೆ ಪರೋಕ್ಷ ಚುನಾವಣೆ ಪದ್ಧತಿ ಮೂಲಕ ಆಯ್ಕೆ ಮಾಡ್ತೀವಿ. ಭಾರತದಲ್ಲಿ ಎಂಥ ಪದ್ಧತಿ ಇದಪ್ಪ ಅಂದ್ರೆ ಪರೋಕ್ಷ ಚುನಾವಣೆ ಪದ್ಧತಿ ಇದೆ. ನೆಕ್ಸ್ಟ್ ಅದ್ರ ಜೊತೆಗೆ ಪ್ರತ್ಯಕ್ಷ ಚುನಾವಣೆ ಪದ್ಧತಿನ ಅದ. ಯಾಕಪ್ಪ ಅಂದ್ರೆ ವಿಧಾನಸಭೆ ಸದಸ್ಯರನ್ನು ನಾವೇ ನೇರವಾಗಿ ಏನಪ್ಪ ಅಂದ್ರೆ ಆಯ್ಕೆ ಮಾಡ್ತೀವಿ. ಇದೊಂದಿಷ್ಟು ಏನಪ್ಪ ಅಂದ್ರೆ ಚುನಾವಣೆಗೆ ಸಂಬಂಧಪಟ್ಟಂತ ಮಾಹಿತಿ ಇರಲಿ. ನೋಡ್ರಿ, ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅನ್ನೋದು ನೋಡ್ರಿ. ಇಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟಾರೆಯಾಗಿ ಬ್ರಿಟಿಷ್ ಪ್ರಾಂತ್ಯದಿಂದ ನೇಮಕ ಆಗ್ತಾರ, ದೇಶೀಯ ಸಂಸ್ಥಾನಗಳಿಂದ ಆಗ್ತಾರ. ನೆಕ್ಸ್ಟ್ ಏನಪ್ಪ ಅಂದ್ರೆ ಪರೋಕ್ಷ ಚುನಾವಣೆ ಪದ್ಧತಿ ಮೂಲಕ ಏನಪ್ಪ ಅಂದ್ರೆ ಆಯ್ಕೆ ಆಗ್ತಾರೆ. 10 ಲಕ್ಷಗೆ ಎಷ್ಟು? 10 ಲಕ್ಷಗೆ ಒಬ್ಬ ಪ್ರತಿನಿಧಿ ಏನಪ್ಪ ಅಂದ್ರೆ ಪರೋಕ್ಷ ಚುನಾವಣೆ ಪದ್ಧತಿ ಮೂಲಕ ಏನಪ್ಪ ಅಂದ್ರೆ ಆಯ್ಕೆ ಆಗ್ತಾರೆ. ಈ 3 ಕೆಟಗರಿ ಏನಪ್ಪ ಅಂದ್ರೆ ಇಲ್ಲಿ ಬರ್ತವೆ. ಹಾಗಾದ್ರೆ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯದಿಂದ ಆಯ್ಕೆ ಆದಂಥವ್ರು ಎಷ್ಟು ಜನ ಇದ್ರು ಅಂದ್ರೆ 292 ಜನ ಸದಸ್ಯರಿದ್ರು. ಬ್ರಿಟಿಷ್ ಪ್ರಾಂತ್ಯದಿಂದ ಆಯ್ಕೆ ಆದವರು ಎಷ್ಟು ಜನ ಇದ್ರು? 292 ಜನ ಸದಸ್ಯರಿದ್ರು. ಅವರು ಪರೋಕ್ಷವಾಗಿ ಏನಪ್ಪ ಅಂದ್ರೆ 10 ಲಕ್ಷ ಜನತೆಗೆ ಒಬ್ಬ ಪ್ರತಿನಿಧಿ ಏನಪ್ಪ ಅಂದ್ರೆ ಆಯ್ಕೆ ಆಗಿದ್ರು. ಇನ್ನು ಉಳಿದವರು 4 ಜನ ಸದಸ್ಯರು ಕೇಂದ್ರಾಡಳಿತ ಪ್ರದೇಶದ ಚೀಫ್ ಕಮಿಷನರ್ನಿಂದ ಆಯ್ಕೆಯಾಗಿದ್ದರು. ನೋಡ್ರಿ, ಬ್ರಿಟಿಷ್ ಪ್ರಾಂತ್ಯದಿಂದ ಆಗ್ತಾರ,
ಪರೋಕ್ಷ ಚುನಾವಣೆ ಪದ್ಧತಿ 10 ಲಕ್ಷಕ್ಕೆ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಆಗ್ತಾನೆ. ಇನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರುವಂಥ ಚೀಫ್ ಕಮಿಷನರ್ ಏನಿರ್ತಾರಲ್ಲ ಅವರು 4 ಜನರು ಏನಪ್ಪ ಅಂದ್ರೆ ಆಯ್ಕೆ ಮಾಡಿದರು. ನೆಕ್ಸ್ಟ್ ಇನ್ನುಳಿದ 93 ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡವರು. ಅವಾಗ ಬ್ರಿಟಿಷ್ ಪ್ರಾಂತ್ಯಗಳು ದೇಶೀಯ ಸಂಸ್ಥಾನಗಳಂತ ಏನಪ್ಪ ಅಂದ್ರೆ ಇದು. ಅವಾಗ ದೇಶೀಯ ಸಂಸ್ಥಾನಗಳಿಂದ ಸಂವಿಧಾನ ರಚನಾ ಸಭೆಗೆ ಎಷ್ಟು ಜನ ಸದಸ್ಯರು ನೇಮಕ ಆಗ್ತಾರಪ್ಪ ಅಂದ್ರೆ 93 ಜನರು ನೇಮಕ ಆದರು. ಒಟ್ಟಾರಾಗಿ ಸಂವಿಧಾನ ರಚನಾ ಸಭೆ ಸದಸ್ಯರ ಸಂಖ್ಯೆ ಎಷ್ಟಾಯ್ತು ಅಂದ್ರೆ 389 ಆಯ್ತು. ಎಷ್ಟಾಯ್ತು? 389 ಆಯ್ತು. 389 ಆಯ್ತು. ಇನ್ನೇನು ಸಂವಿಧಾನ ರಚನಾ ಸಭೆಗೆ ಮುಂದುವರಿಬೇಕನ್ನಿಸ್ತು. ಅವಾಗ ಏನಾಗ್ತಪ್ಪ ಅಂದ್ರೆ ಮುಸ್ಲಿಂ ಲೀಗ್ ಏನಪ್ಪ ಅಂದ್ರೆ ತಕರಾರು ತೆಗಿತದ. ಏನಂತ ತಕರಾರು ತೆಗಿತದಂದ್ರೆ ನಮಗೆ ಪ್ರತ್ಯೇಕವಾದ ಪಾಕಿಸ್ತಾನ ಬೇಕಂತ ಏನಪ್ಪ ಅಂದ್ರೆ ತಕರಾರು ತೆಗಿತದ. ಆಮೇಲೆ ಏನಪ್ಪ ಅಂದ್ರೆ ಭಾರತ ವಿಭಜನೆ ಆಗ್ತದ. ಅದು ಎಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ಇಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮ್ಗೆ ಏನು ಬೇಕಲ್ಲ ಅಷ್ಟನ್ನು ನಾವು ಏನಪ್ಪ ಅಂದ್ರೆ ಅಧ್ಯಯನ ಮಾಡೋಣ. ನೋಡ್ರಿ, ಭಾರತ ವಿಭಜನೆ ಆದ ನಂತರ ಸಂವಿಧಾನ ರಚನಾ ಸಭೆ ಸದಸ್ಯರ ಸಂಖ್ಯೆ ಬದಲಾವಣೆ ಕಂಡು ಬರ್ತದೆ. ಅವಾಗ ಮೊದಲು ಎಷ್ಟಿತ್ತು? 292 ಇತ್ತು. ಬ್ರಿಟಿಷ್ ಪ್ರಾಂತ್ಯದಿಂದ ಮೊದಲು ಎಷ್ಟಿತ್ತು? 292 ಇತ್ತು. ಆದ್ರೆ ಯಾವಾಗ ಪಾಕಿಸ್ತಾನ ಭಾರತದಿಂದ ವಿಭಜನೆ ಆಯ್ತಲ್ಲ ಅವಾಗ ಸಂವಿಧಾನ ರಚನಾ ಸಭೆಯಲ್ಲಿ ಬ್ರಿಟಿಷ್ ಪ್ರಾಂತ್ಯದಿಂದ 229 ಜನ ಸದಸ್ಯರು ಆಯ್ಕೆ ಆಗ್ತಾರೆ. ದೇಶೀಯ ಸಂಸ್ಥಾನದಿಂದ 72 ಜನ ಸದಸ್ಯರು ಇರ್ತಾರೆ. ಮೊದಲು ಎಷ್ಟಿತ್ತು? 93 ಇತ್ತು. ಆಮೇಲೆ ಎಷ್ಟಾಯ್ತು? 72 ಆಯ್ತು. ಒಟ್ಟು ಸಂವಿಧಾನ ರಚನಾ ಸಭೆಯ ಸದಸ್ಯರಲ್ಲಿ ಸಂಖ್ಯೆ ಎಷ್ಟಾಗ್ತದೆ ಅಂದ್ರೆ 299 ಆಗ್ತದೆ. ಎಷ್ಟಾಗ್ತದೆ? 299 ಆಗ್ತದೆ. ಹಾಗಾದ ಭಾರತ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಮೋಸ್ಟ್ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ನಮಗೆ ಪರೀಕ್ಷೆ ಕೇಳೋಣ. ಭಾರತ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದ? ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು. ಯಾರಾಗಿದ್ದರು? ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನಪ್ಪ ಅಂದ್ರೆ ಡಿಸೆಂಬರ್ 12 1946 ಏನಪ್ಪ ಅಂದ್ರೆ ಇವರು ಭಾರತ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಏನಪ್ಪ ಅಂದ್ರೆ ಆಯ್ಕೆ ಆದರು. ಇನ್ನು ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ರು? ಭಾರತ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಮತ್ತು ಮೊದಲ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಸಚ್ಚಿದಾನಂದ್ ಸಿನ್ಹಾ ಅವರಾಗಿದ್ದರು. ಯಾರಾಗಿದ್ರು? ಸಚ್ಚಿದಾನಂದ್ ಸಿನ್ಹಾ ಆಗಿದ್ದರು. ಇನ್ನು ಭಾರತ ಸಂವಿಧಾನ ರಚನಾ ಸಮಿತಿಯ ಉಪಾಧ್ಯಕ್ಷರು ಇಬ್ಬರು ಇರ್ತಾರೆ. ಎಷ್ಟು ಜನ ಇರ್ತಾರ? 2 ಜನ ಇರ್ತಾರ. ಒಬ್ಬರು ಶ್ರೀ ಟಿ ಕೃಷ್ಣಮಾಚಾರ್ಯ, ಇನ್ನೊಬ್ಬರು HC ಮುಖರ್ಜಿ ಅಂತ. ಇನ್ನು ಸಂವಿಧಾನ ರಚನಾ ಸಮಿತಿಯ ಸಾಂವಿಧಾನಿಕ ಸಲಹೆಗಾರ ಯಾರಾಗಿದ್ದಾರೆ? ಸರ್ BN ರಾವ್. ಬಹಳ ಇಂಪಾರ್ಟೆಂಟ್ ಆಗ್ತದೆ, ಸಾಕಷ್ಟು ಬಾರಿ ಪರೀಕ್ಷೆ ಕೇಳಿದ್ರು. ಭಾರತ ಸಂವಿಧಾನ ಸಲಹೆ ಸಮಿತಿಯ ಸಲಹೆಗಾರ ಯಾರಾಗಿದ್ದಾರಪ್ಪ ಅಂದ್ರೆ ಸರ್ BN ರಾವ್ ಅವರು ಆಗಿದ್ದರು. ಇನ್ನು ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿದ್ದರು. ಮೋಸ್ಟ್ ಇಂಪಾರ್ಟೆಂಟ್ ಇದು. ಇಲ್ಲಿ ಕೇಳಿದಂಥ, ಇಲ್ಲಿ ನಾವು ಡಿಸ್ಕಸ್ ಮಾಡುವಂಥ ಪ್ರತಿಯೊಂದು ವಿಷಯ ಏನಪ್ಪ ಅಂದ್ರೆ ನಮ್ಮ ಪರೀಕ್ಷೆಯಲ್ಲಿ ಬಂದಿದ್ದಾವೆ. ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರೋದು. ಇನ್ನು ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರ JB ಕೃಪಾಲಿನಿ ಆಗಿದ್ರು. ಯಾರಾಗಿದ್ರು? JB ಕೃಪಾಲಿನಿ ಆಗಿದ್ರು. ಕೇಳ್ತಾ ನಮಗೆ ಎಕ್ಸಾಮ್ ನಾಳೆ ಸಂವಿಧಾನ ರಚನಾ ಸಮಿತಿಯ ಸಲಹೆಗಾರ ಯಾರಾಗಿದ್ರು ಅಂತ ಕೇಳ್ಬೋದು. ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳ್ಬೋದು. ಉಪಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತಲೂ ಸಹ ನಮಗೆ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಾಗಿ ಎಲ್ಲವೂ ಏನಾಗ್ತವಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತವೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 3ನೇ ಪ್ರಶ್ನೆ, ಭಾರತ ಸಂವಿಧಾನ ಜಾರಿಗೆ ಬರಲು ಸಹಿ ಹಾಕಿದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಎ ಆಪ್ಷನ್ 299 ಜನ, ಬಿ ಆಪ್ಷನ್ 389 ಜನ, ಸಿ ಆಪ್ಷನ್ 284 ಜನ, ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದೇನಪ್ಪ ಅಂದ್ರೆ ಸಿ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ನೋಡ್ರಿ, ಭಾರತ ಸಂವಿಧಾನ ಎಲ್ಲ ರೆಡಿ ಆಯಿತು. ರೆಡಿ ಆದ ನಂತರ ಆ ಸಂವಿಧಾನ ರಚನಾ ಸಭೆಯಲ್ಲಿ ಇರುವಂಥ ಸದಸ್ಯರ ಪೈಕಿ ಎಷ್ಟು ಜನ ಸಹಿ ಹಾಕಿದಾರೆ ಅಂದ್ರೆ 284 ಜನ ಸದಸ್ಯರು ಸಿಗ್ತಾರೆ. ಅಲ್ರಿ 299 ಇತ್ತಲ್ಲ. ಇಲ್ಲಿ ಏನಪ್ಪ ಅಂದ್ರೆ ಅದಕ್ಕೆ ಸಹಿ ಹಾಕಿದವ್ರು ಏನಪ್ಪ ಅಂದ್ರೆ ಕೇವಲ 284 ಜನ. ಉಳಿದವ್ರು ಏನಪ್ಪ ಅಂದ್ರೆ ಅದಕ್ಕೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಸಹಿ ಹಾಕಿಲ್ಲ ಅಂದ್ರೆ ಏನಪ್ಪ ಅಂದ್ರೆ ತಮ್ಮ ಒಪ್ಪಿಗೆಯನ್ನು ಅವರು ಸೂಚಿಸಿಲ್ಲ ಅಂತ ಅರ್ಥ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡ್ರಿ. ಸಂವಿಧಾನ ರಚನಾ ಸಭೆ ಒಟ್ಟಾರೆ ಎಷ್ಟು ಸಮಿತಿಗಳನ್ನು ಒಳಗೊಂಡಿತ್ತು ಅಂದ್ರೆ 22 ಸಮಿತಿಗಳನ್ನು ಒಳಗೊಂಡಿತ್ತು. ಭಾರತ ಸಂವಿಧಾನ ರಚನಾ ಸಮಿತಿ ಎಷ್ಟು ಸಮಿತಿಗಳನ್ನು ಒಳಗೊಂಡಿತ್ತಪ್ಪ ಅಂದ್ರೆ 22 ಸಮಿತಿಗಳನ್ನು ಏನಪ್ಪ ಅಂದ್ರೆ ಒಳಗೊಂಡಿತ್ತು. ಈ ಸಮಿತಿ ಭಾರತ ಸಂವಿಧಾನವನ್ನು ರಚನೆ ಮಾಡಲು ತೆಗೆದುಕೊಂಡ ಕಾಲಾವಧಿ 2 ವರ್ಷ 11 ತಿಂಗಳ 18 ದಿನಗಳ ಕಾಲ ಏನಪ್ಪ ಅಂದ್ರೆ ತನ್ನ ಸಮಯವನ್ನು ತೆಗೆದುಕೊಳ್ತದೆ. ಭಾರತ ಸಂವಿಧಾನ ರಚನೆ ಮಾಡಲು ತೆಗೆದುಕೊಂಡಂಥ ಒಟ್ಟು ಸಮಯ ಎಷ್ಟಿದೆ ಅಂದ್ರೆ 2 ವರ್ಷ 11 ತಿಂಗಳು 18 ದಿನಗಳು ತೆಗೆದುಕೊಂಡು. ಇದನ್ನು ಕೇಳಿದ ನಮ್ಮ ಪರೀಕ್ಷೆ, PC ಪರೀಕ್ಷೆ ಕೇಳಿದಾನೆ ಇದ್ರ.
ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಏನಪ್ಪ ಅಂದ್ರೆ ಆಲ್ರೆಡಿ ನಮಗೆ ಇದನ್ನ ಕೇಳಿದಾನ. ನೋಡ್ರಿ, ಭಾರತ ಸಂವಿಧಾನ ಯಾವಾಗ ಅಂಗೀಕರಿಸ್ತಾರ? ಭಾರತ ಸಂವಿಧಾನ ದಿನವನ್ನು ಯಾವಾಗ ಅಂಗೀಕರಿಸ್ತಾರ ಅಂದ್ರೆ 1949 ನವೆಂಬರ್ 26ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಅಂಗೀಕರಿಸ್ತಾರ. ಅದೇ ದಿನ ನವೆಂಬರ್ 26ಕ್ಕೆ, ಯಾವಾಗ ನವೆಂಬರ್ 20ಕ್ಕೆ ಭಾರತೀಯ ಸಂವಿಧಾನ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಯಾವ ವರ್ಷದಿಂದ ಅದನ್ನು ಪ್ರಾರಂಭ ಮಾಡಿದ್ವಿ ಅಂದ್ರೆ 2015ರಿಂದ ಏನಪ್ಪ ಅಂದ್ರೆ ಭಾರತದ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರು ಇದನ್ನ ಘೋಷಣೆ ಮಾಡಿದ್ರು. ನವೆಂಬರ್ 26 ಭಾರತ ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡೋಣ ಅಂತ ನರೇಂದ್ರ ಮೋದಿ ಅವರು 2015ರಲ್ಲಿ ಘೋಷಣೆ ಮಾಡ್ತಾರೆ. ಅಲ್ಲಿಂದ ಏನಪ್ಪಾ ಅಂದ್ರೆ ಇದನ್ನ ಈ ಸಂವಿಧಾನ ದಿನವನ್ನ ಆಚರಣೆ ಮಾಡ್ತಾ ಬರ್ತಾರೆ. ಅವತ್ತೇ ಯಾಕೆ ಆಚರಣೆ ಮಾಡ್ತಾರೆ? ಅದನ್ನ ಅವತ್ತೇ ಯಾಕೆ ಆಚರಣೆ ಮಾಡ್ತಾರೆ ಅಂದ್ರೆ ಭಾರತ ಸಂವಿಧಾನ ದಿನವನ್ನು ಅಂಗೀಕರಿಸಿದ ದಿನ ಅದು. ನವೆಂಬರ್ 26 1949ರಂದು ಏನಪ್ಪಾ ಅಂದ್ರೆ ಭಾರತ ಸಂವಿಧಾನ ಏನಪ್ಪಾ ಅಂದ್ರೆ ಅಂಗೀಕರಿಸಲಾಯಿತು. ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ಅದನ್ನ ಭಾರತ ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಇದಕ್ಕೆ ಅವಾಗ ಅಂಗೀಕರಿಸುವ ಸಮಯದಲ್ಲಿ ಭಾರತ ಸಂವಿಧಾನ ಅಂಗೀಕರಿಸೋದಕ್ಕೆ ಎಷ್ಟು ಜನ ಸದಸ್ಯರು ಸಹಿ ಹಾಕಿದ್ರು ಅಂದ್ರೆ 284 ಜನರು ಇದಕ್ಕೆ ಏನಪ್ಪಾ ಅಂದ್ರೆ ಸಹಿಯನ್ನ ಹಾಕಿದ್ರು. ಇನ್ನ ನೋಡ್ರಿ, ಇಲ್ಲಿ ಫೈಜಾಪುರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲಿಗೆ ಏನಾಗ್ತದಪ್ಪ ಅಂದ್ರೆ ಸಂವಿಧಾನ ರಚನೆಗೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಏನಪ್ಪಾ ಅಂದ್ರೆ ಒತ್ತಾಯಿಸ್ತದೆ. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಂದ್ರ ಫೈಜಾಪುರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲಿಗೆ ಸಂವಿಧಾನ ರಚನೆಗೆ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಏನಪ್ಪಾ ಅಂದ್ರೆ ಅದು ಒತ್ತಾಯಿಸ್ತದ. ಇನ್ನು ಸ್ವಲ್ಪ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ರಿಲೇಟೆಡ್ ವಿಷಯಗಳದವ್ರು. ಇನ್ನೊಂದು ನಿಮಗೆ ಇಲ್ಲೊಂದು ಪ್ರಶ್ನೆ ಹೊಳಿಬೋದು, ಅಲ್ರಿ ಭಾರತ ಸಂವಿಧಾನವನ್ನು ಅಂಗೀಕರಿಸಿದವಾಗ 1949 ನವೆಂಬರ್ 26 ಮತ್ತೆ ಅವಾಗೆ ಜಾರಿಗೆ ತರಬೇಕಾಗಿತ್ತಲ್ರಿ. ಇದನ್ನ ಯಾಕ ಜನವರಿ 26 1950ಕ್ಕೆ ಜಾರಿಗೆ ತಂದ್ರು? ಆಲ್ರೆಡಿ ಹಿಂದೆ ಏನಪ್ಪಾ ಅಂದ್ರೆ ಡಿಸ್ಕಸ್ ಅನ್ನ ಮಾಡಿದ್ದೀವಿ. ಇವೆಲ್ಲ ವಿಷಯಗಳನ್ನ ಈ ಕಾಲಮ್ನೊಳಗೆ ಇರುವಂತ ಎಲ್ಲಾ ವಿಷಯ ಏನಪ್ಪಾ ಅಂದ್ರೆ ಹಿಂದೆ ಏನಪ್ಪಾ ಅಂದ್ರೆ ಡಿಸ್ಕಸ್ ಅನ್ನ ಮಾಡಿದ್ದೀವಿ. ಅದು ನೀವೇನಪ್ಪಾ ಅಂದ್ರೆ ಮಾಡೋದು ಬೇಡ, ಯಾಕಂದ್ರೆ ಟೈಮ್ ವೇಸ್ಟ್ ಆಗ್ತದ. ಇಲ್ಲೊಂದ್ಸೂರು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ವಿಷಯಗಳದ ನೋಡ್ರಿ. ಸಂವಿಧಾನ ರಚನಾ ಸಭೆ 22 ಜುಲೈ 1941 ರಾಷ್ಟ್ರಧ್ವಜವನ್ನು ಅಂಗೀಕರಿಸಿತು. ಭಾರತ ಸಂವಿಧಾನ ರಚನಾ ಸಭೆ ತನ್ನ ನಮ್ಮ ರಾಷ್ಟ್ರಧ್ವಜವನ್ನು ಯಾವಾಗ ಅಂಗೀಕರಿಸುತ್ತಂದ್ರೆ ಜುಲೈ 22 1947ಕ್ಕೆ ಏನಪ್ಪ ಅಂದ್ರೆ ಅಂಗೀಕರಿಸ್ತದ. ಇನ್ನ ರಾಷ್ಟ್ರಗೀತೆಯನ್ನು ಯಾವಾಗ ಅಂಗೀಕರಿಸಿತ್ತಂದ್ರ ಜನವರಿ 24 1900 ಏನಪ್ಪ ಅಂದ್ರೆ 50ರೊಳಗೆ ಅದನ್ನ ಅಂಗೀಕರಿಸ್ತದ. ಇನ್ನು ನಮ್ಮ ರಾಷ್ಟ್ರಗೀತೆ ಜನಗಣಮನ ಆಡಲು ಎಷ್ಟು ಸಮಯ ತೆಗೆದುಕೊಳ್ತೀವಿ ಅಂದ್ರೆ 52 ಸೆಕೆಂಡ್. ಎಷ್ಟು ಸೆಕೆಂಡ್ ತೆಗೆದುಕೊಳ್ಬೇಕು? 52 ಸೆಕೆಂಡ್ ಕಳಿಬೇಕು. ಇದನ್ನ ರಚನೆ ಮಾಡಿದವರು ಯಾರಂದ್ರೆ ರವೀಂದ್ರನಾಥ್ ಟ್ಯಾಗೋರು. ಯಾವ ಭಾಷೆಯಲ್ಲಿ ರಚನೆ ಮಾಡಿದ್ರು ಅಂದ್ರೆ ಬಂಗಾಳಿ ಭಾಷೆಯಲ್ಲಿ. ಮೂಲತಃ ಯಾವ ಭಾಷೆಯಲ್ಲಿ ರಚನೆ ಮಾಡಿದ್ರು ಅಂದ್ರೆ ಅದನ್ನ ಬಂಗಾಳಿ ಭಾಷೆ ಅಂತ. ಕೆಲವೊಂದು ಕಡೆ ಹಿಂದಿ ಅಂತ ಕೊಟ್ಟಿದ್ದಾರೆ, ಹಿಂದಿ ರಾಂಗ್ ಅದು ಮೂಲತಃ ರವೀಂದ್ರನಾಥ್ ಟ್ಯಾಗೋರ್ ಬಂಗಾಳಿ ಭಾಷೆಯಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಜನಗಣಮನ ಗೀತೆಯನ್ನು ಏನ್ ಮಾಡಿದ್ರು ಅಂದ್ರೆ ಅದನ್ನ ರಚನೆ ಮಾಡಿದ್ರು. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ಅಂಶಗಳನ್ನು ಅಮೆರಿಕ ಸಂವಿಧಾನದಿಂದ ಆಯ್ದುಕೊಂಡಿಲ್ಲ? ಎ ಆಪ್ಷನ್ ಲಿಖಿತ ಸಂವಿಧಾನ, ಮೂಲಭೂತ ಹಕ್ಕುಗಳು, ಸುಪ್ರೀಂ ಕೋರ್ಟಿನ ಕಾರ್ಯಗಳು. ಬಿ ಆಪ್ಷನ್ ಸ್ವಾತಂತ್ರ್ಯ ನ್ಯಾಯಾಂಗ ವ್ಯವಸ್ಥೆ, ಸಂಯುಕ್ತ ಪದ್ಧತಿ, ಉಪರಾಷ್ಟ್ರಪತಿ ಹುದ್ದೆ ಮತ್ತು ಕರ್ತವ್ಯಗಳು. ಸಿ ಆಪ್ಷನ್ ಉಭಯ ಸದನಗಳ ಜಂಟಿ ಅಧಿವೇಶನ, ಸಂಯುಕ್ತ ಪಟ್ಟಿ ಮತ್ತು ಶೇಷಾಧಿಕಾರ. ಡಿ ಆಪ್ಷನ್ ನ್ಯಾಯಾಧೀಶರ ಪದಚ್ಯುತಿ. ಇದಕ್ಕೆ ರೈಟ್ ಆನ್ಸರ್ ಬಂದೇನಪ್ಪ ಅಂದ್ರೆ ಉಭಯ ಸದನಗಳ ಜಂಟಿ ಅಧಿವೇಶನ, ಸಂಯುಕ್ತ ಪಟ್ಟಿ ಮತ್ತು ಶೇಷಾಧಿಕಾರ. ಇವುಗಳನ್ನ ಯಾವ ಸಂವಿಧಾನದಿಂದ ಎರವಲನ್ನು ಪಡೆದುಕೊಂಡ್ವಿ? ನಮ್ಮದು ಏನಪ್ಪಾ ಅಂದ್ರೆ ಎರವಲ ಸಂವಿಧಾನ ಅಂತ ಕರಿತೀವಿ ನಾವು. ಎಲ್ಲ ಅಂಶಗಳನ್ನು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಹಲವು ಸಂವಿಧಾನವನ್ನು ಅಧ್ಯಯನ ಮಾಡಿ, ಯಾರು ಡಾಕ್ಟರ್ BR ಅಂಬೇಡ್ಕರ್ ಹಲವು ಸಂವಿಧಾನವನ್ನು ಅಧ್ಯಯನ ಮಾಡಿ ಅಲ್ಲಿರುವಂತ ಉತ್ತಮವಾದ ಅಂಶಗಳನ್ನ ಏನಪ್ಪಾ ಅಂದ್ರೆ ನಮ್ಮ ಸಂವಿಧಾನಕ್ಕೆ ಸಾಕಷ್ಟು ಅಂಶಗಳನ್ನು ಎರವಲನ್ನು ಪಡ್ಕೊಂಡಾರ. ಆಗ ಉಭಯ ಸದನಗಳ ಜಂಟಿ ಅಧಿವೇಶನ, ಸಂಯುಕ್ತ ಪಟ್ಟಿ, ಶೇಷಾಧಿಕಾರಿಗಳು ಯಾವ ದೇಶದ ಸಂವಿಧಾನದಿಂದ? ಆಸ್ಟ್ರೇಲಿಯಾ ಸಂವಿಧಾನದಿಂದ. ಯಾವ ದೇಶದಿಂದ? ಆಸ್ಟ್ರೇಲಿಯಾ ಸಂವಿಧಾನದಿಂದ ಏನಪ್ಪ ಅಂದ್ರೆ ತೆಗೆದುಕೊಂಡಾರ. ಹಾಗಾಗಿ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗ್ತದೆ ಅಂದ್ರೆ ಸಿ ಆಪ್ಷನ್ ಆಗ್ತದೆ. ಇನ್ನು ಅಮೆರಿಕ ಸಂವಿಧಾನದಿಂದ ಏನೇನು ತೆಗೆದುಕೊಂಡಿವಿ? ಲಿಖಿತ ಸಂವಿಧಾನವನ್ನು ತೆಗೆದುಕೊಂಡಿವಿ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಲಿಖಿತ ಸಂವಿಧಾನವನ್ನು ರಚಿಸಿದ ರಾಷ್ಟ್ರ ಯಾವುದು? ಅಮೆರಿಕ. ಮತ್ತೆ ಪ್ರಪಂಚದಲ್ಲಿ ಅತ್ಯಂತ ಸಣ್ಣದಾದ ಸಂವಿಧಾನ ಅಂದ್ರೆ ಚಿಕ್ಕದಾದ ಲಿಖಿತ ಸಂವಿಧಾನ ಹೊಂದಿರುವ ದೇಶ ಯಾವುದು? ಅಮೆರಿಕ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಲಿಖಿತ ಸಂವಿಧಾನ ಹೊಂದಿರುವ ದೇಶ ಭಾರತ. ನೆನಪಿರಲಿ. ನೆಕ್ಸ್ಟ್ ಮೂಲಭೂತ ಹಕ್ಕುಗಳನ್ನು ನಾವು ಏನಪ್ಪಾ ಅಂದ್ರೆ ಅಮೆರಿಕದಿಂದ ತೆಗೆದುಕೊಂಡಿವಿ. ಸುಪ್ರೀಂ ಕೋರ್ಟಿನ ಕಾರ್ಯಗಳನ್ನು ಅಮೆರಿಕದಿಂದ ತೆಗೆದುಕೊಂಡಿವಿ. ಸ್ವತಂತ್ರವಾದ ನ್ಯಾಯಾಂಗ ವ್ಯವಸ್ಥೆ, ಸಂಯುಕ್ತ ಪದ್ಧತಿ, ಉಪರಾಷ್ಟ್ರಪತಿ ಹುದ್ದೆ ಮತ್ತು ಅವರ ಕರ್ತವ್ಯಗಳನ್ನು
ನೆಕ್ಸ್ಟ್ ಅದರ ಜೊತೆಗೆ ಏನಪ್ಪ ಅಂದ್ರೆ ನ್ಯಾಯಾಧೀಶರ ಪದಚ್ಯುತಿ, ನ್ಯಾಯ ವಿಮರ್ಶೆ ಇಂಥವೆಲ್ಲ ಅಂಶಗಳನ್ನ ನಾವು ಏನು ಮಾಡಿದವಪ್ಪ ಅಂದ್ರೆ ಅಮೆರಿಕ ಸಂವಿಧಾನದಿಂದ ತಗೊಂಡ್ವಿ. ಈ ಸ್ಲೈಡನ್ನು ನೋಡ್ರಿ, ನಾವು ಯಾವ ಸಂವಿಧಾನದಿಂದ ಏನೇನು ತೆಗೆದುಕೊಂಡಿವಿ ಎಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದೆ. ಒಂದೇ ಒಂದು ಅಂಶಗಳು ಏನಾಗ್ಬೋದು ಮಿಸ್ ಆಗಬಾರ್ದು. ಅವು ಬೇಕಾದಂಗೆ ಪ್ರಶ್ನೆ ಕಳಿವು. ಚಿತ್ತಿದ್ದು ಟಪ್ ಆದ್ರೂ ಪ್ರಶ್ನೆ ಕೇಳಿ, ಟಪ್ ಇದ್ದು ಚಿತ್ತಾದ್ರೂ ಪ್ರಶ್ನೆ ಕೇಳಿ. ಒಂದ್ಸಲ ನಾವು ಸ್ಟಡಿ ಮಾಡಿದ್ವು ಅಂದ್ರೆ ಆ ವಿಷಯದ ಬಗ್ಗೆ ಪರಿಪೂರ್ಣವಾಗಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ನೋಡ್ರಿ, ಇಂಗ್ಲೆಂಡ್ ಸಂವಿಧಾನದಿಂದ, ಇಂಗ್ಲೆಂಡ್ ರಾಷ್ಟ್ರದಿಂದ ಏನೇನು ನಾವು ತೆಗೆದುಕೊಂಡಿವಿ, ಏನೇನು ಎರವಲನ್ನು ಪಡ್ಕೊಂಡಿವಿ ಅಂದ್ರೆ ಏಕಪೌರತ್ವ, ಸಿಂಗಲ್ ಸಿಟಿಜನ್ಶಿಪ್ ಅಂತ ತಗೊಂಡ್ವಿ, ಸಂಸದೀಯ ವ್ಯವಹಾರ ಪದ್ಧತಿ, ಪಾರ್ಲಿಮೆಂಟ್ ಸಿಸ್ಟಮ್ ಅಂತ ತೆಗೆದುಕೊಂಡಿವಿ. ಇನ್ನು ನಾಗರಿಕ ಸೇವೆಗಳು, ವಿವಿಧ ರಿಟ್ಗಳು, ಕಾನೂನಿನ ಆಳ್ವಿಕೆ, ಮಂತ್ರಿಮಂಡಲದ ಸಾಮೂಹಿಕ ಹೊಣೆಗಾರಿಕೆ, ಸಂಸತ್ತಿನಲ್ಲಿ ಕಾನೂನು ಮಾಡುವ ಪ್ರಕ್ರಿಯೆಗಳು, ದ್ವಿಸದನ ಶಾಸಕಾಂಗ ಪದ್ಧತಿ. ಈ ಎಲ್ಲ ಅಂಶಗಳನ್ನು ನಾವು ಎಲ್ಲಿಂದ ತಗೊಂಡಿದ್ದವಪ್ಪ ಅಂದರೆ ಇಂಗ್ಲೆಂಡ್ ರಾಷ್ಟ್ರದಿಂದ ತಗೊಂಡ್ವಿ. ಮೋಸ್ಟ್ ಇಂಪಾರ್ಟೆಂಟ್ ನೀವೆಲ್ಲವೂ ನೆನಪಿಡ್ಬೇಕು. ಅದರಲ್ಲಿ ಯಾವುದೇ ನೆನಪಿಟ್ಕೋಬೇಕಪ್ಪ ಅಂದರೆ ಏಕಪೌರತ್ವ, ಸಂಸದೀಯ ವ್ಯವಹಾರ ಪದ್ಧತಿ, ನೆಕ್ಸ್ಟ್ ದ್ವಿಸದನ ಶಾಸಕಾಂಗ ಪದ್ಧತಿ, ಕಾನೂನು ಮಾಡುವಂಥ ಪ್ರಕ್ರಿಯೆಗಳು, ಇವೆಲ್ಲವನ್ನೇ ಏನಪ್ಪ ಅಂದ್ರೆ ನೆನಪಿಡಬೇಕಾಗ್ತದೆ. ಯಾವ ರಾಷ್ಟ್ರದಿಂದ ತೆಗೆದುಕೊಂಡಿದ್ದೇವೋ ಇಂಗ್ಲೆಂಡ್ನಿಂದ ತಗೊಂಡ್ವಿ. ಅದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ಏಕಪೌರತ್ವ, ಸಂಸದೀಯ ವ್ಯವಹಾರ ಪದ್ಧತಿ, ಇವುಗಳನ್ನ ಏನು ಮಾಡ್ರಿ ಅಂದ್ರೆ ನೆನಪಿಟ್ಕೊರಿ. ನೆಕ್ಸ್ಟ್ ಇನ್ನು ಅಮೆರಿಕ ಸಂವಿಧಾನದಿಂದ ಏನೇನು ತಗೊಂಡಿವಿ ಆಲ್ರೆಡಿ ಏನಪ್ಪ ಅಂದ್ರೆ ಅಧ್ಯಯನ ಮಾಡಿದ್ವಿ. ಒಂದ್ಸಲ ಹೇಳ್ಬಿಡ್ತೀನಿ ನೋಡ್ರಿ. ಲಿಖಿತ ಸಂವಿಧಾನ ಬರ್ತದ, ಮೂಲಭೂತ ಹಕ್ಕುಗಳು ಬರ್ತಾವೆ, ಉಪರಾಷ್ಟ್ರಪತಿ ಹುದ್ದೆ ಮತ್ತು ಕರ್ತವ್ಯಗಳು, ಸುಪ್ರೀಂ ಕೋರ್ಟಿನ ಕಾರ್ಯಗಳು, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಿಕ ವಿಮರ್ಶೆ, ನ್ಯಾಯಾಧೀಶರ ಪದಚ್ಯುತಿ, ರಾಷ್ಟ್ರಪತಿ ಮಾದಂಡ ನಾಯಕನಾಗಿ ಅವರ ಅಧಿಕಾರ, ಸಂಯುಕ್ತ ಪದ್ಧತಿ. ಎಲ್ಲ ಅಂಶಗಳನ್ನು ಎಲ್ಲಿಂದ ತಗೊಂಡ್ವಿ ಅಂದ್ರೆ ಅಮೆರಿಕ ಸಂವಿಧಾನದಿಂದ ತಗೊಂಡ್ವಿ. ಇನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಏನೇನು ತಗೊಂಡ್ವಿ, ಜಂಟಿ ಅಧಿವೇಶನ ತಗೊಂಡ್ವಿ, ಸಂಯುಕ್ತ ಪಟ್ಟಿ ಅಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯನ್ನು ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ತೆಗೆದುಕೊಂಡಿವಿ. ಇನ್ನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು PLI, ನೆಕ್ಸ್ಟ್ ಶೇಷಾಧಿಕಾರಿಗಳು, ಅವೆಲ್ಲವೂ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಸಂವಿಧಾನದಿಂದ ತೆಗೆದುಕೊಂಡಿವಿ. ಇನ್ನು ಫ್ರಾನ್ಸ್ ಸಂವಿಧಾನದಿಂದ ಏನು ತೆಗೆದುಕೊಂಡಿವಿ, ಪೂರ್ವ ಪೀಠಿಕೆಯಲ್ಲಿರುವಂಥ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಸಹೋದರತ್ವ, ಇವೆಲ್ಲ ಅಂಶಗಳನ್ನ ಏನಪ್ಪ ಅಂದ್ರೆ ನಾವು ಫ್ರಾನ್ಸ್ ಸಂವಿಧಾನದಿಂದ ತೆಗೆದುಕೊಂಡಿವಿ. ನೆಕ್ಸ್ಟು ಐರ್ಲೆಂಡ್ ಸಂವಿಧಾನದಿಂದ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ ಇದು, ನೆನಪಿರಲಿ. ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಏನಪ್ಪ ಅಂದ್ರೆ ನಿಮ್ಮದೇ ಆದ ಒಂದು ನೋಟ್ ಪ್ರಕಾರ ನೀಟಾಗಿ ಏನು ಮಾಡ್ರಿ ಅಂದ್ರೆ ಬರ್ಕೊಂಡ್ಬಿಡ್ರಿ. ಐರ್ಲೆಂಡ್ ಸಂವಿಧಾನದಿಂದ ಭಾಳ ಇಂಪಾರ್ಟೆಂಟ್ ಆಗ್ತದ. ಏನೇನು ತೆಗೆದುಕೊಂಡಿವಿ ನೋಡ್ರಿ, ರಾಜ್ಯ ನಿರ್ದೇಶಕ ತತ್ವಗಳನ್ನು ತೆಗೆದುಕೊಂಡಿದ್ದೀವಿ, ರಾಜ್ಯಸಭೆಗೆ ನಾಮಕರಣ, ರಾಜ್ಯಸಭೆಗೆ ಸದಸ್ಯರನ್ನು ನಾಮಕರಣ ಮಾಡೋದನ್ನು ಆಯ್ಕೆ ಮಾಡ್ಕೊಂಡಿವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ರಾಷ್ಟ್ರಪತಿ ಚುನಾವಣೆ, ಇವೆಲ್ಲವೂ ಏನಪ್ಪ ಅಂದ್ರೆ ಐರ್ಲೆಂಡ್ ಸಂವಿಧಾನದಿಂದ ತಗೊಂಡಿವಿ. ಈಗ ಆಲ್ರೆಡಿ ಎಕ್ಸಾಮ್ ಕೇಳಿದಾನ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲನ್ನು ಪಡೆಯಲಾಗಿದೆ ಅಂತ ಕೇಳಿದಾನ. ಯಾವ ದೇಶದಿಂದ ತಗೊಂಡು ನೋಡೋಣ ಹೇಳ್ರಿ. ಯಾವುದಪ್ಪ ಅಂದ್ರೆ ಐರ್ಲೆಂಡ್ ಸಂವಿಧಾನದಿಂದ ಅದೇನಪ್ಪ ಅಂದ್ರೆ ತೆಗೆದುಕೊಂಡಿವಿ. ಇನ್ನು ಕೆನಡಾ ಸಂವಿಧಾನದಿಂದ ಏನೇನು ತೆಗೆದುಕೊಂಡಿವಿ, ಬಲಿಷ್ಠವಾದ ಕೇಂದ್ರ ಸರ್ಕಾರ, ರಾಜ್ಯಗಳ ಒಕ್ಕೂಟ, ರಾಜ್ಯಪಾಲರ ನೇಮಕ, ನ್ಯಾಯಾಂಗೀಯ ಸಲಹಾಧಿಕಾರ ಏನಪ್ಪ ಅಂದ್ರೆ ತೆಗೆದುಕೊಂಡಿವಿ. ನೋಡ್ರಿ, ಕೆನಡಾ ಸಂವಿಧಾನದಿಂದ ಏನೇನು ತೆಗೆದುಕೊಂಡು ಏನೇನು ಹೇಳ್ತೀವಿ ನೋಡ್ರಿ, ಬಲಿಷ್ಠವಾದ ಕೇಂದ್ರ ಸರ್ಕಾರ, ರಾಜ್ಯಗಳ ಒಕ್ಕೂಟ, ರಾಜ್ಯಪಾಲರ ನೇಮಕ, ನ್ಯಾಯಾಂಗೀಯ ಸಲಹಾ ಅಧಿಕಾರ ಏನಪ್ಪ ಅಂದ್ರೆ ತೆಗೆದುಕೊಂಡಿವಿ. ಇನ್ನು ದಕ್ಷಿಣ ಆಫ್ರಿಕಾದಿಂದ ಏನೇನು ತೆಗೆದುಕೊಂಡಿದ್ದೀವಿ, ರಾಜ್ಯಸಭೆಯ ರಚನೆ ಮತ್ತು ರಾಜ್ಯಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡೋದು, ಸಂವಿಧಾನ ತಿದ್ದುಪಡಿ, ಮೋಸ್ಟ್ ಇಂಪಾರ್ಟೆಂಟ್ ಇದು. ನೋಡ್ರಿ, ಭಾರತ ಸಂವಿಧಾನದ 368ನೇ ವಿಧಿ ಪ್ರಕಾರ ಏನಪ್ಪ ಅಂದ್ರೆ ಸಂವಿಧಾನ ನಾವು ತಿದ್ದುಪಡಿ ಮಾಡ್ತೀವಿ. ಈ ತಿದ್ದುಪಡಿ ವಿಷಯವನ್ನು ಯಾವ ದೇಶದಿಂದ ಎರವಲನ್ನು ಪಡೆದುಕೊಂಡಿವಿ ಅಂದ್ರೆ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ. ಯಾವ ಸಂವಿಧಾನದಿಂದ? ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲನ್ನು ಪಡ್ಕೊಂಡ್ವಿ. ಇನ್ನು ಜರ್ಮನಿಯ ಸಂವಿಧಾನದಿಂದ ಏನೇನು ತೊಗೊಂಡ್ಕೊಂಡಿರೋ, ಇದನ್ನು ಜರ್ಮನಿಯ ಸಂವಿಧಾನವನ್ನು ಏನಂತಂದ್ರೆ ವೇಮರ್ ಸಂವಿಧಾನ ಅಂತ ಕರಿತಾರೆ. ಇದನ್ನು ಏನಂತ ಕರಿತಾರೆ? ಇದನ್ನ ವೇಮರ್ ಸಂವಿಧಾನ ಅಂತ ಕರೀತಾರೆ. ಅಲ್ಲಿಂದ ಏನೇನು ತೆಗೆದುಕೊಂಡ್ವಿ ನೋಡ್ರಿ, ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ತೆಗೆದುಕೊಂಡ್ವಿ. ನೆಕ್ಸ್ಟ್ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ಏನಪ್ಪ ಅಂದ್ರೆ ರದ್ದುಗೊಳಿಸೋದು ತೆಗೆದುಕೊಂಡಿದ್ವಿ. ಇನ್ನು ರಾಷ್ಟ್ರಪತಿ ಅಧಿಕಾರಗಳನ್ನ ಏನಪ್ಪ ಅಂದ್ರೆ ತೆಗೆದುಕೊಂಡಿವಿ. ಇನ್ನು ರಷ್ಯಾ ಸಂವಿಧಾನದಿಂದ ಇದು ಇಂಪಾರ್ಟೆಂಟ್ ಆಗ್ತದ. ಸಂವಿಧಾನದ 4ನೇ ಭಾಗದಲ್ಲಿರುವಂಥ 51A ವಿಧಿಯಲ್ಲಿರುವಂಥ ಮೂಲಭೂತ ಕರ್ತವ್ಯಗಳು ಮತ್ತು ಸಾಮಾಜಿಕ ನ್ಯಾಯ ಏನಪ್ಪ ಅಂದ್ರೆ ತೆಗೆದುಕೊಂಡಿದ್ವಿ. ಮೂಲಭೂತ ಕರ್ತವ್ಯಗಳನ್ನು ನಾವು ಯಾವ ದೇಶದಿಂದ ಎರವಲನ್ನು ಪಡೆದುಕೊಂಡಿದ್ದೀವಿ ಅಂದ್ರೆ ರಷ್ಯಾ ಸಂವಿಧಾನದಿಂದ ಎರವಲನ್ನು ಪಡೆದುಕೊಂಡಿವಿ. ಇನ್ನು 1935ರ ಕಾಯ್ದೆ ಬಹಳ ಇಂಪಾರ್ಟೆಂಟ್ ಇದು. ಅರ್ಧ ಸಂವಿಧಾನ ಏನಪ್ಪ ಅಂದ್ರೆ ಈ ಕಾಯ್ದೆಯಲ್ಲಿ ಅಡಗ್ಯದ. ನೋಡ್ರಿ, ಪ್ರಸ್ತುತ ಜಾರಿಯಲ್ಲಿರುವಂಥ ನಮ್ಮ ಸಂವಿಧಾನವನ್ನು ನೋಡಿರ 75% ಅಂಶಗಳು ನಾವು ಯಾವ ಕಾಯ್ದೆಯಿಂದ ತೆಗೆದುಕೊಂಡಿದ್ದು ಅಂದ್ರೆ 1935ರ ಕಾಯ್ದೆಯಿಂದ. ಅದ್ರ ಸಲುವಾಗಿ ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರೀತಾರೆ. ನಮಗೆ ಕೇಳ್ತಾನೆ ನಾಳೆ ಪರೀಕ್ಷೆ ಒಳಗೆ, ಯಾವ ಕಾಯ್ದೆನೂ ಭಾರತ ಸಂವಿಧಾನ ನೀಲನಕ್ಷೆ ಎಂದು ಕರೀತಾರೆ ಅಂತ ಕೇಳ್ತಾನೆ.
ಯಾವ ಕಾಯ್ದೆ ನೋಡೋಣ ಹೇಳ್ರಿ? 1935 ಕಾಯ್ದೆ. ಭಾಳ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ 1935 ಕಾಯ್ದೆಯಿಂದ ಏನೇ ತೊಗೊಂಡ್ರೆ ರಾಜ್ಯಪಾಲರ ಹುದ್ದೆ ಅಂತ ತಗೊಂಡು ಪ್ರಾಂತೀಯ ಸ್ವಾಯತ್ತತೆ, ಪ್ರಬಲವಾದ ನ್ಯಾಯಾಂಗ ಪದ್ಧತಿ, ಲೋಕ್ ಸೇವಾ ಆಯೋಗ, RBI ಇವೆಲ್ಲ ಬರ್ತಾವ. ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ MCQsಗಳದಾವ. ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಇದನ್ನ ಡಿಸ್ಕಸ್ ಅನ್ನ ಮಾಡೋಣ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ. ಇವರಲ್ಲಿ ಯಾರು ಸಂವಿಧಾನ ರಚನೆ ಸಭೆಯಲ್ಲಿ ಕಮ್ಯುನಿಸ್ಟರನ್ನು ಪ್ರತಿನಿಧಿಸಿದರು? ಎ ಆಪ್ಷನ್ ಸೋಮನಾಥ್ ಲಹರಿ, ಬಿ ಆಪ್ಷನ್ ಸೋಮನಾಥ್ ಚಟರ್ಜಿ, ಸಿ ಆಪ್ಷನ್ ಮುಜಾಫರ್ ಅಹ್ಮದ್, ಡಿ ಆಪ್ಷನ್ S.A. ಡಾಂಗೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಎ ಆಪ್ಷನ್ ಸೋಮನಾಥ್ ಲಹರಿ ಅಂತ ಬರುತ್ತೆ. ಭಾರತ ಸಂವಿಧಾನಕ್ಕೆ ಒಂದೊಂದು ಸಮುದಾಯದಿಂದ ಒಬ್ಬೊಬ್ರು ಏನು ಮಾಡಿದ್ರಪ್ಪ ಅಂದ್ರೆ ಪ್ರತಿನಿಧಿಗಳು ಏನಪ್ಪ ಅಂದ್ರೆ ಭಾಗವಹಿಸಿದ್ರು. ಅದರೊಳಗೆ ಕಮ್ಯುನಿಸ್ಟರನ್ನು ಪ್ರತಿನಿಧಿಸಿದವರು ಯಾರಂದ್ರೆ ಸೋಮನಾಥ್ ಲಹರಿ ಬರ್ತಾರೆ. ಯಾರು ಬರ್ತಾರ? ಸೋಮನಾಥ್ ಲಹರಿ ಬರ್ತಾರೆ. ಈಗ ಯಾವ್ಯಾವ ಸಮುದಾಯದಿಂದ ಯಾರ್ಯಾರು ಭಾಗವಹಿಸಿದ್ರು ಅನ್ನೋದು ಏನಪ್ಪ ಅಂದ್ರೆ ಇಲ್ಲಿ ಚಾರ್ಟ್ ಅದ ನೋಡ್ರಿ. ಅದರಲ್ಲಿ ಮೊದಲು ಬರೋದು ಆಂಗ್ಲೋ ಇಂಡಿಯನ್ ಸಮುದಾಯದಿಂದ. ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಪ್ರತಿನಿಧಿಸಿದವರು ಯಾರಪ್ಪ ಅಂದ್ರೆ ಫ್ರಾಂಕ್ ಆಂಟೋನಿ ಬರ್ತಾನೆ. ಯಾರು ಬರ್ತಾರ? ಫ್ರಾಂಕ್ ಆಂಟೋನಿ ಬರ್ತಾನೆ. ಆಲ್ರೆಡಿ ಪರೀಕ್ಷೆ ಕೇಳೋಣ. ಭಾರತ ಸಂವಿಧಾನ ರಚನೆ ಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಪ್ರತಿನಿಧಿಸಿದ ವ್ಯಕ್ತಿ ಯಾರು ಅಂತ ನಾವು ಪ್ರಶ್ನೆ ಕೇಳಿದನ. ಯಾರು ಪ್ರತಿನಿಧಿಸಿದ್ರು ಅಂದ್ರೆ ಫ್ರಾಂಕ್ ಆಂಟೋನಿ. ನೆಕ್ಸ್ಟ್, ಈ ಕಮ್ಯುನಿಸ್ಟ್ ಪಕ್ಷ ಯಾವಾಗ ಸ್ಥಾಪನೆ ಆಯಿತು? ಈ ಕಮ್ಯುನಿಸ್ಟ್ ಪಕ್ಷ ಯಾವಾಗ ಸ್ಥಾಪನೆ ಅಂತ 1924ರಲ್ಲಿ ಸ್ಥಾಪನೆ ಆಯಿತು. ಈ ಕಮ್ಯುನಿಸ್ಟ್ ಪಕ್ಷವನ್ನು ಏನಪ್ಪಾ ಅಂದ್ರೆ ಪ್ರತಿನಿಧಿಸಿ ಯಾರು ಭಾಗವಹಿಸಿದ್ರು ಅಂದ್ರೆ ಸೋಮನಾಥ್ ಲಹರಿ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಇನ್ನು ಗೋರ್ಖಾ ಸಮುದಾಯದಿಂದ ಹರಿ ಬಹದ್ದೂರ್ ಬುರು ಅವರು ಏನಪ್ಪ ಅಂದ್ರೆ ಭಾಗವಹಿಸ್ತಾರ. ಯಾರು? ಗೋರ್ಖಾ ಸಮುದಾಯದಿಂದ ಯಾರು ಬರ್ತಾರಂದ್ರೆ ಹರಿ ಬಹದ್ದೂರ್ ಬುರು ಅವರು ಏನಪ್ಪ ಅಂದ್ರೆ ಭಾಗವಹಿಸ್ತಾರ. ಇನ್ನು ಪಾರ್ಸಿಯ ಸಮುದಾಯದಿಂದ S.C. ಮೋದಿ, B.N. ಸಾನಿ, R.S. ಸಿದ್ವಾ ಅನ್ನೋರು ಏನಪ್ಪ ಅಂದ್ರೆ ಇವರು ಭಾಗವಹಿಸ್ತಾರೆ. ನೆಕ್ಸ್ಟ್ ಇನ್ನು ಸಿಖ್ ಸಮುದಾಯದಿಂದ ಸರ್ದಾರ್ ಬಲದೇವ್ ಸಿಂಗ್ ಮತ್ತು ಸರ್ದಾರ್ ಹುಕುಮ್ ಸಿಂಗ್ ಇವ್ರು ಏನಪ್ಪ ಅಂದ್ರೆ ಸಿಖ್ ಸಮುದಾಯದಿಂದ ಇವರು ಭಾಗವಹಿಸ್ತಾರೆ. ಯಾರ್ಯಾರು? ಸರ್ದಾರ್ ಬಲದೇವ್ ಸಿಂಗ ಮತ್ತು ಸರ್ದಾರ್ ಹುಕುಮ್ ಸಿಂಗ. ನೆಕ್ಸ್ಟ್ ಸರ್ದಾರ್ ಬಲದೇವ್ ಸಿಂಗ್ ಭಾರತ ದೇಶದ ಮೊದಲ ರಕ್ಷಣಾ ಸಚಿವರು ಇವರು. ಭಾರತ ದೇಶದ ಮೊದಲ ರಕ್ಷಣಾ ಸಚಿವರು ಯಾರಪ್ಪ ಅಂದ್ರೆ ಬಲದೇವ್ ಸಿಂಗ್ ಬರ್ತಾರೆ. ಯಾರು ಬರ್ತಾರ? ಬಲದೇವ್ ಸಿಂಗ್ ಬರ್ತಾರೆ. ಇನ್ನು ಕ್ರೈಸ್ತ ಸಮುದಾಯದಿಂದ ಭಾಗವಹಿಸಿದರು. ಭಾರತ ಸಂವಿಧಾನ ರಚನೆ ಸಭೆಯಲ್ಲಿ ಕ್ರೈಸ್ತ ಸಮುದಾಯವನ್ನು ಪ್ರತಿನಿಧಿಸಿದರು ಅಂದ್ರೆ S.C. ಮುಖರ್ಜಿ ಅವರು ಬರ್ತಾರ. ರಾಜಕುಮಾರಿ ಅಮೃತ ಕೌರ್ ಬರ್ತಾರ. ಜಾನ್ ಮೆಹ್ತಾಯಿ ಅವ್ರು ಬರ್ತಾರೆ. ನೋಡ್ರಿ, ದೇಶದ ಮೊದಲ ಆರೋಗ್ಯ ಸಚಿವೆ ಯಾರಾಗಿದ್ರ ಅಂದ್ರೆ ರಾಜಕುಮಾರಿ ಅಮೃತ್ ಕೌರ್ ಆಗಿದ್ರು. ದೇಶದ ಮೊಟ್ಟ ಮೊದಲ ಆರೋಗ್ಯ ಸಚಿವೆ ಯಾರಾಗಿದ್ರಪ್ಪ ಅಂದ್ರೆ ರಾಜಕುಮಾರಿ ಅಮೃತ ಕೌರ್ ಆಗಿದ್ರು. ಇನ್ನು ದೇಶದ ಮೊಟ್ಟ ಮೊದಲ ರೈಲ್ವೆ ಸಚಿವರು ಯಾರಾಗಿದ್ರು ಅಂದ್ರೆ ಜಾನ್ ಮೆಹ್ತಾಯಿ ಆಗಿದ್ದೆ. ಯಾರಾಗಿದ್ರು? ಜಾನ್ ಮೆಹ್ತಾಯಿ ಅವರು ಆಗಿದ್ರು. ಇನ್ನು ಪರಿಶಿಷ್ಟ ವರ್ಗದ ಅಥವಾ ಜಾತಿಯ ಸಮುದಾಯವನ್ನು ಪ್ರತಿನಿಧಿಸಿದವರು ಯಾರಂದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಪ್ರತಿನಿಧಿಸಿದ್ರು. ಇನ್ನು ಮುಸ್ಲಿಂ ಸಮುದಾಯದಿಂದ M. ಇಸ್ಮೇಲ್ ಖಾನ್, ಬೇಗಂ A. ರಸೂಲ್, ಚೌಧರಿ ಖಾಲಿದ್ ಕುಸ್ತಾನ್, ಮೌಲಾನ್ ಅಸ್ರತ್ ಮಹಾನಿ ಇತ್ಯಾದಿಯವರು ಏನಪ್ಪ ಅಂದ್ರೆ ಮುಸ್ಲಿಂ ಸಮುದಾಯವನ್ನು ಭಾಗವಹಿಸಿದ್ರು. ಇಲ್ಲಿ ನೋಡ್ರಿ, ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡ್ರಿ. ಬೇಗಂ A. ರಸೂಲ್ ಅನ್ನೋರು ಏನಪ್ಪ ಅಂದ್ರೆ ಮುಸ್ಲಿಂ ಸಮುದಾಯದಿಂದ ಭಾಗವಹಿಸಿದ ಏಕೈಕ ಮಹಿಳೆ. ಸಂವಿಧಾನ ರಚನಾ ಸಭೆಯಲ್ಲಿ ಮುಸ್ಲಿಂ ಸಮುದಾಯವನ್ನು ಪ್ರತಿನಿಧಿಸಿದ ಏಕೈಕ ಮಹಿಳೆ ಯಾರು ಅಂದ್ರೆ ಬೇಗಂ A. ರಸೂಲ್ ಅವರು ಏನಪ್ಪ ಅಂದ್ರೆ ಇದನ್ನ ಭಾಗವಹಿಸ್ತಾರೆ. ಇನ್ನು ಮಹಾತ್ಮ ಗಾಂಧೀಜಿ, ಮೊಹಮ್ಮದ್ ಅಲಿ ಜಿನ್ನಾ ಇವ್ರು ಏನಪ್ಪ ಅಂದ್ರೆ ಸಂವಿಧಾನ ರಚನೆ ಸಭೆಯಲ್ಲಿ ಭಾಗವಹಿಸಲಿಲ್ಲ. ಯಾರ್ಯಾರಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮಹಾತ್ಮ ಗಾಂಧೀಜಿ ಅವರು ಏನಪ್ಪ ಅಂದ್ರೆ ಇವರು ಸಂವಿಧಾನ ರಚನೆ ಸಭೆಯಲ್ಲಿ ಏನಪ್ಪ ಅಂದ್ರೆ ಭಾಗವಹಿಸಿಲ್ಲ. ನೆನಪಿರಲಿ, ಇಂಪಾರ್ಟೆಂಟ್ ಪಾಯಿಂಟ್. ಆಲ್ರೆಡಿ ಪ್ರಶ್ನೆ ಆಗಿದೆ ಇದು. ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ. ಡಾಕ್ಟರ್ B.R. ಅಂಬೇಡ್ಕರ್ ರವರು ಯಾವ ಅನುಚ್ಛೇದವನ್ನು ಭಾರತೀಯ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಪರಿಗಣಿಸಿದ್ದರು? ಎ ಆಪ್ಷನ್ 13ನೇ ವಿಧಿ, ಬಿ ಆಪ್ಷನ್ 32ನೇ ವಿಧಿ, ಸಿ ಆಪ್ಷನ್ 25ನೇ ವಿಧಿ, ಡಿ ಆಪ್ಷನ್ 226ನೇ ಅನುಚ್ಛೇದ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಬಿ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ಡಾಕ್ಟರ್ B.R. ಅಂಬೇಡ್ಕರ್ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಯಾವ ವಿಧಿ ಪರಿಗಣಿಸಿದ್ರು ಅಂದ್ರೆ 32ನೇ ವಿಧಿ ಏನಪ್ಪ ಅಂದ್ರೆ ಅವರು ಪರಿಗಣಿಸೋದು. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡ್ರಿ. ಪ್ರಜೆಗಳು ತಮಗೆ ಅಥವಾ ಪ್ರಜೆಗಳು ತಮ್ಮ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಆದರೆ, ಏನಾದ್ರ ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳದಾವ ನೋಡೋಣ ಹೇಳ್ರಿ. ಎಷ್ಟು ಅದಾವ? 6 ಮೂಲಭೂತ ಹಕ್ಕುಗಳದಾವ. ಆ 6 ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳು ತಮ್ಮ ಮುಕ್ತವಾಗಿ ಅನುಭವಿಸಬಹುದು. ಅಂತ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಆದ್ರೆ ಸಂವಿಧಾನದ
ಅಥವಾ ಸಂವಿಧಾನದ 32ನೇ ವಿಧಿ ಅನುಸಾರವಾಗಿಯೂ ನೇರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ತಮ್ಮ ಮೂಲಭೂತ ಹಕ್ಕುಗಳನ್ನು ಅವರು ವಾಪಸ್ ಪಡಿಬೋದು. ಅದ್ರ ಸಲುವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಂತಾರಂದ್ರೆ 32ನೇ ವಿಧಿ ಏನಪ್ಪ ಅಂದ್ರೆ ಭಾರತ ಸಂವಿಧಾನ ಹೃದಯ ಮತ್ತು ಆತ್ಮ ಅಂತ ಏನಪ್ಪ ಅಂದ್ರೆ ಅವರು ಪರಿಗಣಿಸ್ತಾರೆ. ಭಾರತ ಸುಪ್ರೀಂ ಕೋರ್ಟ್ 32ನೇ ವಿಧಿ ಅನ್ನುವ ಏನು ಮಾಡ್ತದಪ್ಪ ಅಂದ್ರೆ 5 ರಿಟ್ಗಳನ್ನು ಹೊರಡಿಸ್ತದ. ಎಷ್ಟು ರಿಟ್ಗಳನ್ನು? 5 ರಿಟ್ಗಳನ್ನು ಹೊರಡಿಸ್ತದ. ಆ 5 ರಿಟ್ಗಳನ್ನು ಹೊರಡಿಸೋದ್ರ ಮೂಲಕ ಏನಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳನ್ನು ಏನಪ್ಪ ಅಂದ್ರೆ ರಕ್ಷಿಸ್ತದ. ಹಾಗಾದ್ರೆ 5 ರಿಟ್ಟುಗಳು ಯಾವ್ಯಾವು ನೋಡ್ರಿ? ಆ 5 ರಿಟ್ಟುಗಳಾದ ನೋಡ್ರಿ ಇಲ್ಲಿ. ನೆಕ್ಸ್ಟ್ ABS ಕಾರ್ಪಸ್ ಬರ್ತದ, ಮ್ಯಾಂಡಮಸ್ ಬರ್ತದ, ಪ್ರೊವಿಷನ್ ಬರ್ತದ, ಕೋ ವ್ಯಾರೆಂಟ್ ಬರ್ತದ, ಹಾಗೂ ಸರ್ಸರಿ ಏನಪ್ಪ ಅಂದ್ರೆ ಬರ್ತದ. ಇವೇನಪ್ಪ ಅಂದ್ರೆ 32ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ 5 ರಿಟ್ಗಳನ್ನು ಏನಪ್ಪ ಅಂದ್ರೆ ಹೊರಡಿಸ್ತದ. ಇನ್ನು 226 ಉಪವಿಧಿ 1ರ ಪ್ರಕಾರ ರಾಜ್ಯದ ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯವು ಏನು ಮಾಡ್ತದಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಅದು ಸಹ ಏನಪ್ಪ ಅಂದ್ರೆ ರಿಟ್ಗಳನ್ನು ಹೊರಡಿಸ್ತದೆ. ಇಲ್ಲೇನದಲ್ಲ ಇವೆಲ್ಲ ರಿಟ್ಗಳನ್ನು ಯಾರ್ಯಾರು ಹೊರಡಿಸ್ತಾರಪ್ಪ ಅಂದ್ರೆ ಒಂದು ಹೈಕೋರ್ಟ್ ಹೊರಡಿಸ್ತದ, ಇನ್ನೊಂದು ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟು. ಹೈಕೋರ್ಟ್ ಯಾವ ವಿಧಿ ಪ್ರಕಾರ ಹೊರಡಿಸ್ತದಪ್ಪ ಅಂದ್ರೆ 226 ಸಬ್ ಆರ್ಟಿಕಲ್ 1ರ ಪ್ರಕಾರ. ಇನ್ನು ಸುಪ್ರೀಂ ಕೋರ್ಟ್ 32ನೇ ವಿಧಿ ಅನುಸಾರ ಏನಪ್ಪ ಅಂದ್ರೆ ರಿಟ್ಗಳನ್ನು ಹೊರಡಿಸ್ತದ. ಇಲ್ಲೊಂದು ಪ್ರಶ್ನೆ ಕೇಳಬಹುದು ನಿಮಗೆ, ಭಾರತ ಸಂವಿಧಾನ ಪ್ರಕಾರ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು? ಯಾರು ಬರ್ತಾರ ಅಂದ್ರೆ ಸುಪ್ರೀಂ ಕೋರ್ಟ್ ಬರ್ತದ. ಯಾರು ಬರ್ತಾರ? ಸುಪ್ರೀಂ ಕೋರ್ಟ್ಗೆ ಬರ್ತಾರ. ಇನ್ನು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ರಿಟ್ಗಳ ಹೊರಡಿಸುವ ಅಧಿಕಾರ ಯಾರಿಗಿದೆ? ಈ ರೀತಿಯೂ ಪ್ರಶ್ನೆ ಕೇಳಬಹುದಲ್ಲ ನಮಗೆ. ಯಾವ ರೀತಿ ಯಾರಿಗೆ ಆ ಅಧಿಕಾರ ಯಾರಿಗಿದಪ್ಪ ಅಂದ್ರೆ ಒಂದು ಹೈಕೋರ್ಟಿಗೆ, ಇನ್ನೊಂದು ಸುಪ್ರೀಂ ಕೋರ್ಟ್. ಎರಡು ಕೋರ್ಟ್ಗಳಿಗೆ ಏನಪ್ಪಾ ಅಂದ್ರೆ ಆ ಅಧಿಕಾರವನ್ನು ನೀಡಲಾಗಿದೆ ನೋಡ್ರಿ. ಅದ್ರ ಸಲುವಾಗಿ ಈ ಸಂವಿಧಾನದ ಪರಿಹಾರ ಹಕ್ಕು 32ನೇ ವಿಧಿಯನ್ನು ಏನಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಏನಪ್ಪ ಅಂದ್ರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಏನಪ್ಪ ಅಂದ್ರೆ ಅದನ್ನ ಕರೀತಾರೆ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಸಮುದಾಯದಿಂದ ಅವರು ಸಂವಿಧಾನ ರಚನಾ ಸಭೆ ಏನಪ್ಪ ಅಂದ್ರೆ ಭಾಗವಹಿಸಿದ್ರು, ಆ ಸಮುದಾಯವನ್ನು ಅವರು ಪ್ರತಿನಿಧಿಸಿದ್ರು ಅನ್ನೋದು ಆಲ್ರೆಡಿ ಗೊತ್ತಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಪ್ಪ ಅಂದ್ರೆ ಕರಡು ಸಮಿತಿ ಅಧ್ಯಕ್ಷ, ಸಂವಿಧಾನ ರಚನೆ ಸಮಿತಿಯಲ್ಲಿ ಏನಪ್ಪ ಅಂದ್ರೆ ಕರಡು ಸಮಿತಿ ಅಧ್ಯಕ್ಷರಾದ ಡ್ರಾಫ್ಟಿಂಗ್ ಕಮಿಟಿ ಏನಪ್ಪ ಅಂದ್ರೆ ಪ್ರೆಸಿಡೆಂಟ್ ಅವರು ಆಗಿದ್ರು. ಇದು ಕರಡು ಸಮಿತಿ ಏನಪ್ಪ ಅಂದ್ರೆ 1+6 ಅಂದ್ರೆ ಒಬ್ಬರ ಅಧ್ಯಕ್ಷರು ಮತ್ತು 6 ಮಂದಿ ಸದಸ್ಯರು ಏನಪ್ಪ ಅಂದ್ರೆ ಒಟ್ಟಾರೆ ಎಷ್ಟು ಜನ ಇರಿದ್ರಪ್ಪ ಅಂದ್ರೆ ಕರಡು ಸಮಿತಿಯಲ್ಲಿ ಒಟ್ಟಾರಾಗಿ ಎಷ್ಟು ಜನ ಇದ್ರು ಅಂದ್ರೆ 7 ಜನರಿದ್ರು. ಎಷ್ಟು ಜನರಿದ್ರು? 7 ಜನರಿದ್ರು. ಆ 7 ಜನರು ಯಾರ್ಯಾರನ್ನ ನೋಡ್ರಿ. ಮೊದಲಿಗೆ ಬರೋರು ಡಾಕ್ಟರ್ BR ಅಂಬೇಡ್ಕರ್. ಇವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಇವರನ್ನು ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಏನಂತ ಕರೀತಾರ? ಸಂವಿಧಾನದ ಶಿಲ್ಪಿ, ಜನಕ, ಪಿತಾಮಹ ಅಂತ ಕರೀತಾರೆ. ಭಾರತ ಸಂವಿಧಾನದ ಶಿಲ್ಪಿ. ನೆಕ್ಸ್ಟ್ ನೋಡ್ರಿ, ಅದರಲ್ಲಿರುವಂಥ ಸದಸ್ಯರ ನೋಡ್ರಿ. ಎಸ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಬರ್ತಾರ, ಹಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಬರ್ತಾರ, KM ಮುನ್ಸಿ ಬರ್ತಾರ, BL ಮಿತ್ತಲ್ ಬರ್ತಾರ. ಇನ್ನೊಂದು ಇವರು ತೀರ್ಕೋತಾರ ಮಧ್ಯದಲ್ಲಿ. ಇವರು ನಿಧನ ಆದ ನಂತರ N ಮಾಧವರಾವ್ ಕರ್ನಾಟಕದಿಂದ ಇವ್ರು ಏನು ಹೋಗ್ತಾರಪ್ಪ ಅಂದ್ರೆ ಆಯ್ಕೆ ಆಗ್ತಾರೆ. ಕರಡು ಸಮಿತಿಯಲ್ಲಿರುವಂಥ N ಮಾಧವರಾವ್ ಅವರು ಏನಪ್ಪ ಅಂದ್ರೆ ಕರ್ನಾಟಕದಿಂದ ಆಯ್ಕೆ ಆದಂಥ ಏಕೈಕ ವ್ಯಕ್ತಿ, ಅದು ಕರಡು ಸಮಿತಿ ಒಳಗೆ ಅಷ್ಟೇ. ನೆಕ್ಸ್ಟ್ DP ಕೇತನ್ ಇವ್ರು ನಿಧನ ಹೊಂದಿದ ನಂತರ ಯಾರಪ್ಪ ಅಂದ್ರೆ TT ಕೃಷ್ಣಮಾಚಾರ್ಯ ಬರ್ತಾರ. ನೆಕ್ಸ್ಟ್ ಮೊಹಮ್ಮದ್ ಸಾದುಲ್ಲಾ. ಇವರು 6 ಮಂದಿ ಸದಸ್ಯರು ಏನಾಗ್ತಾರಪ್ಪ ಅಂದ್ರೆ ಈ ಸಮಿತಿ ಒಳಗೆ ಭಾಗವಹಿಸ್ತಾರ. ನೆಕ್ಸ್ಟ್ 7ನೇ ಪ್ರಶ್ನೆ, ಭಾರತವು ಡ್ಯಾಶ್ ಆಗಿದೆ? ಎ ಆಪ್ಷನ್ ಸಂಯುಕ್ತ ರಾಜ್ಯಗಳ ಒಕ್ಕೂಟ, ಬಿ ಆಪ್ಷನ್ ರಾಜ್ಯಗಳ ಸಂಯುಕ್ತ ಒಕ್ಕೂಟ, ಸಿ ಆಪ್ಷನ್ ರಾಜ್ಯಗಳ ಒಕ್ಕೂಟ, ಡಿ ಆಪ್ಷನ್ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ. ಭಾಳ ಕನ್ಫ್ಯೂಸ್ ಆಗ್ತದಲ್ಲ ನೋಡ್ರಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಸಿ ಆಪ್ಷನ್. ಭಾರತವು ಏನಾಗಿದಪ್ಪ ಅಂದ್ರೆ ರಾಜ್ಯಗಳ ಒಕ್ಕೂಟ ಆಗ್ಯದ. ನೋಡ್ರಿ 8ನೇ ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಮುಂದೆ ಬರ್ತದೆ. ಎರಡೂ ರಿಲೇಟೆಡ್ ಅದ, ವಿವರಣೆ ಮುಂದೆ ಬರ್ತದೆ ನೋಡ್ರಿ. ಭಾರತ ಸಂವಿಧಾನದ ಪ್ರಕಾರ ಭಾರತದಲ್ಲಿ ಹೊಸ ಅಥವಾ ನೂತನ ರಾಜ್ಯವನ್ನು ಸ್ಥಾಪಿಸುವ ಅಧಿಕಾರ ಯಾರಿಗಿರುವುದು? ಎ ಆಪ್ಷನ್ ಭಾರತದ ರಾಷ್ಟ್ರಪತಿಗಳು, ಬಿ ಆಪ್ಷನ್ ಸುಪ್ರೀಂ ಕೋರ್ಟು, ಸಿ ಆಪ್ಷನ್ ಕೇಂದ್ರ ಸಚಿವ ಸಂಪುಟ, ಡಿ ಆಪ್ಷನ್ ಪಾರ್ಲಿಮೆಂಟ್ ಅಥವಾ ಸಂಸತ್ತು. ಭಾರತದಲ್ಲಿ ಹೊಸ ರಾಜ್ಯವನ್ನು ಸ್ಥಾಪಿಸುವ ಅಧಿಕಾರ ಯಾರಿಗಿದೆ ಅಂದ್ರೆ ಭಾರತದ ಪಾರ್ಲಿಮೆಂಟ್, ಇಂಡಿಯನ್ ಪಾರ್ಲಿಮೆಂಟಿಗೆ ಏನದಪ್ಪ ಅಂದ್ರೆ ಭಾರತದಲ್ಲಿ ಹೊಸ ರಾಜ್ಯವನ್ನು ಸ್ಥಾಪಿಸುವುದಾಗಿರ್ಬೋದು, ಅದರ ಗಡಿ ಬದಲಾವಣೆ ಮಾಡುವುದಾಗಿರ್ಬೋದು, ನೆಕ್ಸ್ಟ್ ಅದನ್ನೇನಪ್ಪ ಅಂದ್ರೆ ಭಾರತದೊಳಗೆ ಸೇರ್ಪಡೆ ಮಾಡುವುದಾಗಿರ್ಬೋದು, ಅದು ಎಲ್ಲ ಮತ್ತೆ ಅದರ ಹೆಸರುಗಳನ್ನು ಬದಲಾವಣೆ ಮಾಡುವುದಾಗಿರ್ಬೋದು. ಎಲ್ಲ ಅಧಿಕಾರ ಯಾರಿಗಿದೆಪ್ಪ ಅಂದ್ರೆ ಸಂಸತ್ತಿಗೆ ಅಂದ್ರೆ ಪಾರ್ಲಿಮೆಂಟಿಗಿದೆ. ಯಾವುದಕ್ಕದ? ಪಾರ್ಲಿಮೆಂಟಿಗೆ ಅದ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡ್ರಿ.
ಆಲ್ರೆಡಿ ಏನಪ್ಪ ಅಂದ್ರೆ ಸಂವಿಧಾನ 1ನೇ ವಿಧಿ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಸಂವಿಧಾನ 1ನೇ ವಿಧಿ ಏನು ಹೇಳ್ತದ? ಇಂಡಿಯಾ ಅಂದ್ರೆ ಭಾರತ, ಭಾರತ ಅಂದ್ರೆ ಇಂಡಿಯಾ, ಭಾರತ ಒಂದು ರಾಜ್ಯಗಳ ಒಕ್ಕೂಟ ಆಗಿದೆ ಅಂತ ಇಂದಿನ ಪ್ರಶ್ನೆಗಳನ್ನು ಅಧ್ಯಯನ ಮಾಡುವಾಗ ನಾವು ಅಧ್ಯಯನ ಮಾಡಿದ್ದೀವಿ, ತಿಳ್ಕೊಂಡಿದ್ವಿ. ಭಾರತವು ಆಲ್ರೆಡಿ ಒಂದು ರಾಜ್ಯಗಳ ಒಕ್ಕೂಟವಾಗ್ಯದ. ಇಲ್ಲಿ ಎಷ್ಟು 28 ರಾಜ್ಯಗಳದಾವ, 8 ಕೇಂದ್ರಾಡಳಿತ ಪ್ರದೇಶಗಳದಾವ ಭಾರತದಲ್ಲಿ. ಕೇಳಿದನು, ಸಾಕಷ್ಟು ಬರೀ ಕೇಳಿದನ. ಭಾರತದಲ್ಲಿ ಪ್ರಸ್ತುತ ಇರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಅಂತ ನಮಗೆ ಪ್ರಶ್ನೆ ಕೇಳಿದನ. ಎಷ್ಟಿದಾವ? 8 ಅದಾವ. ನೆಕ್ಸ್ಟ್ ರಾಷ್ಟ್ರೀಯ ರಾಜಧಾನಿ ಏನಪ್ಪ ಅಂದ್ರೆ ದೆಹಲಿ ಏನಪ್ಪ ಅಂದ್ರೆ ಕಂಡು ಬರ್ತದೆ. ನೆಕ್ಸ್ಟ್ ಭಾರತ ಸಂವಿಧಾನದ 1ನೇ ಭಾಗ ಏನೇನು ಮಾಡ್ತದ, ಏನೇನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದಂದ್ರ ಒಂದು ರಾಜ್ಯದ ಗಡಿಗಳ ಬಗ್ಗೆ, ಗಡಿ ಭಾಗದ ಬಗ್ಗೆ, ರಾಜಕೀಯ ನಕ್ಷೆಯ ಬಗ್ಗೆ, ಹೊಸ ರಾಜ್ಯಗಳ ಸೇರ್ಪಡೆ ಮಾಡುವುದು, ಅದ್ರ ಬಗ್ಗೆ ಏನಪ್ಪ ಅಂದ್ರೆ 1ನೇ ವಿಧಿ ಏನು ಮಾಡ್ತದ ಅನ್ನೋದು ವಿವರಣೆ ನೀಡ್ತದ. ಸಂವಿಧಾನದ ವಿಧಿ ಅನ್ವಯ ದೇಶದ ಅಧಿಕೃತ ಹೆಸರು ಏನು? ನೋಡ್ರಿ, ಭಾರತ ಸಂವಿಧಾನ 1ನೇ ವಿಧಿಯ ಪ್ರಕಾರ ದೇಶದ ಅಧಿಕೃತವಾದ ಹೆಸರು ಏನೋ ಅನ್ನೋದ್ರ ಬಗ್ಗೆ ಏನಾಗ್ತದಪ್ಪ ಅಂದ್ರೆ ಮಾಹಿತಿ ನೀಡ್ತದ. ಈ ಮೊದಲು ಭಾರತಕ್ಕೆ ಪ್ರಾಚೀನ ಕಾಲದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಿದ್ರು. ಪರ್ಷಿಯನ್ನರು ಬಂದರು ಭಾರತಕ್ಕೆ, ಅವರು ಹಿಂದೂಸ್ತಾನ ಅಂತ ಕರೆದ್ರು. ಗ್ರೀಕರು ಬಂದರು ಭಾರತಕ್ಕೆ, ಅವರು ಇಂಡಿಯಾ ಅಂತ ಕರೆದ್ರು. ಪ್ರಾಚೀನ ಕಾಲದಲ್ಲಿ ಭಾರತ ದೇಶ, ಭರತ ಖಂಡ, ಭರತ ವರ್ಷ, ಭಾರತ, ಜಂಬೂದ್ವೀಪ ವಿವಿಧ ಹೆಸರುಗಳಿಂದ ಏನಪ್ಪ ಅಂದ್ರೆ ಕರೀತಿದ್ರು. ಆಗ ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಗೊಂದಲ ಸೃಷ್ಟಿ ಆಯಿತು. ಭಾರತಕ್ಕೆ ನಾವು ಯಾವ ಹೆಸರನ್ನು ಇಡೋಣ, ಇಷ್ಟೊಂದು ಹೆಸರುಗಳದಾವ ಅಂತ ಹಿಂಗೆ ತಕರಾರನ್ನು ಬಂದ ಸಂದರ್ಭದೊಳಗೆ ಡಾಕ್ಟರ್ ಅಂಬೇಡ್ಕರ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಭಾರತ ಏನಪ್ಪ ಅಂದ್ರೆ ಒಂದು ರಾಜ್ಯಗಳ ಒಕ್ಕೂಟವಾಗ್ಯದ. ಇದಕ್ಕೆ ಭಾರತಕ್ಕೆ ಏನು ಮಾಡೋಣ ಅಂದ್ರೆ ಭಾರತ ಅಥವಾ ಇಂಡಿಯಾ ಅಂತ ಏನಪ್ಪ ಅಂದ್ರೆ ಹೆಸರನ್ನು ನಾಮಕರಣ ಮಾಡ್ತಾರೆ. ಇಷ್ಟು ಹೆಸರುಗಳನ್ನು ಬಿಟ್ಟು 2 ಹೆಸರುಗಳನ್ನ ಏನಪ್ಪ ಅಂದ್ರೆ ಅಧಿಕೃತ ಹೆಸರುಗಳಂತ ಏನಪ್ಪ ಅಂದ್ರೆ ಭಾರತ ಸಂವಿಧಾನ ರಚನಾ ಸಮಿತಿ ಏನಾಗ್ತದಪ್ಪ ಅಂದ್ರೆ ತನ್ನ ನಿರ್ಧಾರವನ್ನು ಕೈಗೊಳ್ತದ. ಅದ್ರ ಬಗ್ಗೆ ಯಾವ ವಿಧಿ ನಮಗೆ ತಿಳಿಸಿಕೊಡ್ತದಂದ್ರೆ ಸಂವಿಧಾನದ 1ನೇ ವಿಧಿ ಏನಪ್ಪ ಅಂದ್ರೆ ಅದನ್ನು ನಮಗೆ ತಿಳಿಸಿಕೊಡ್ತದ. ನೆಕ್ಸ್ಟ್ ಇನ್ನು 2ನೇ ವಿಧಿ ಏನಾಗ್ತದ ನೋಡ್ರಿ. ಇಲ್ಲಿ 2ನೇ ವಿಧಿ ಆಲ್ರೆಡಿ ಏನಪ್ಪ ಅಂದ್ರೆ ಇದನ್ನು ಅಧ್ಯಯನ ಮಾಡಿದೀವಿ, ಪದೇ ಪದೇ ಹೇಳೋದು ಬೇಡ. ನೋಡ್ರಿ 2ನೇ ವಿಧಿ ಏನಾಗ್ತದಂದ್ರ ಭಾರತದ ಸಂಸತ್ತು ಭಾರತ ಒಕ್ಕೂಟಕ್ಕೆ ಹೊಸ ರಾಜ್ಯ ಸೇರ್ಪಡೆ ಮಾಡಿಕೊಳ್ಳಬಹುದು, ಇಲ್ಲೇ ಹೊಸ ರಾಜ್ಯವನ್ನು ರಚನೆ ಮಾಡಬಹುದು. ಪ್ರಶ್ನೆ ಅದನ್ನೇ ಕೇಳಿದಾರಲ್ಲ ಮಗ. ಭಾರತ ಸಂವಿಧಾನ 2ನೇ ವಿಧಿ ಪ್ರಕಾರ ಭಾರತ ಸಂಸತ್ತು ಸರಳ ಬಹುಮತದ ಮೂಲಕ, ಯಾವ ಬಹುಮತದ ಮೂಲಕ? ಸರಳ ಬಹುಮತದ ಮೂಲಕ ಏನು ಮಾಡ್ಬೋದಪ್ಪ ಅಂದ್ರೆ ಅವರು ಒಂದು ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡಬಹುದು, ಹೊಸ ರಾಜ್ಯವನ್ನು ಸೇರ್ಪಡೆ ಮಾಡಬಹುದು. 1ನೇ ವಿಧಿ ಪ್ರಕಾರ ಹೆಸರನ್ನು ಬದಲಾವಣೆ ಮಾಡಬಹುದು, 2ನೇ ವಿಧಿ ಪ್ರಕಾರ ಏನಪ್ಪ ಅಂದ್ರೆ ಹೊಸ ರಾಜ್ಯವನ್ನು ಸರಳ ಬಹುಮತದ ಮೂಲಕ ಏನು ಮಾಡ್ಬೋದಪ್ಪ ಅಂದ್ರೆ ಸಂಸತ್ತು ರಚನೆ ಮಾಡಬಹುದು. ಮತ್ತೆ ಈ ರಾಜ್ಯಗಳ ವಿಷಯಕ್ಕೆ ಹೊಸ ರಾಜ್ಯಗಳ ಸೇರ್ಪಡೆ ಮಾಡುವುದು, ನೆಕ್ಸ್ಟ್ ಹೊಸ ರಾಜ್ಯಗಳ ರಚನೆ ಮಾಡುವುದು, ಇವುಗಳಿಗೆ ಸಂಬಂಧಪಟ್ಟಂತೆ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಅವಶ್ಯಕತೆ ಇಲ್ಲ ಅನ್ನೋದು ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ತಿಳಿಸಿದ. ಅದ್ರ ಮುಂದೆ ನಿಮ್ಮ ಡಿಸ್ಕಸ್ ಅನ್ನ ಮಾಡ್ತೀನಿ. ನೆಕ್ಸ್ಟ್ 3ನೇ ವಿಧಿ ನೋಡ್ರಿ, ದೇಶದ ರಾಜಕೀಯ ಭೂಪಟವನ್ನು ಪುನರ್ಜೋಡಣೆ ಮಾಡುವುದು. 3ನೇ ವಿಧಿ ಏನು ತೋರಿಸ್ತದಪ್ಪ ಅಂದ್ರೆ ದೇಶದ ರಾಜಕೀಯ ಭೂಪಟಗಳನ್ನು ಏನಪ್ಪ ಅಂದ್ರೆ ಪುನರ್ಜೋಡಣೆ ಮಾಡೋದು. ಈ ಮೂಲಕ ರಾಜ್ಯಗಳ ಗಡಿ ಬದಲಾವಣೆ, ವಿಸ್ತೀರ್ಣದ ಬದಲಾವಣೆ, ಹೆಸರುಗಳ ಬದಲಾವಣೆ ಅಂತ ಕ್ರಮಗಳನ್ನು ಏನಪ್ಪ ಅಂದ್ರೆ ತೆಗೆದುಕೊಳ್ಳುತ್ತದೆ. ಇದು ಎಷ್ಟನೇ ವಿಧಿ? 3ನೇ ವಿಧಿ ಪ್ರಕಾರ. ಇನ್ನು 4ನೇ ವಿಧಿ ಏನು ಹೇಳ್ತದ? 4ನೇ ವಿಧಿ ಏನು ಹೇಳ್ತದಪ್ಪ ಅಂದ್ರೆ 2 ಮತ್ತು 3ನೇ ವಿಧಿಗೆ ಸಂಬಂಧಪಟ್ಟಂತ ಕಾನೂನುಗಳನ್ನು ಜಾರಿಗೆ ತರುವಂತ ಪ್ರಕ್ರಿಯೆಗಳನ್ನ ಏನಪ್ಪ ಅಂದ್ರೆ ಅದು ನಮಗೆ ತಿಳಿಸಿಕೊಡ್ತದ. ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ, ಭಾರತ ಸಂವಿಧಾನ ರಚನೆ ಸಭೆಯಲ್ಲಿ ಕರ್ನಾಟಕದ ಈ ಕೆಳಗಿನ ವ್ಯಕ್ತಿ ಪ್ರತಿನಿಧಿಸಿರಲಿಲ್ಲ. ಎ ಆಪ್ಷನ್ ಎಸ್ ನಿಜಲಿಂಗಪ್ಪ, ಬಿ ಆಪ್ಷನ್ RR ದಿವಾಕರ್, ಸಿ ಆಪ್ಷನ್ KC ರೆಡ್ಡಿ, ಬಿ ಆಪ್ಷನ್ BD ಜತ್ತಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಡಿ ಆಪ್ಷನ್ ರೈಟ್ ಆಗ್ತದ. ಅಂದ್ರೆ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಒಳಗೆ ಈ ಕೆಳಗಿನವರು ಯಾರು ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಏನಪ್ಪ ಅಂದ್ರೆ ಭಾಗವಹಿಸಿರ್ಲಿಲ್ಲ ಅಂದ್ರೆ BD ಜತ್ತಿ. BD ಜತ್ತಿ ಅವರು ಏನಪ್ಪ ಅಂದ್ರೆ ಕರ್ನಾಟಕದಿಂದ ಮೋಸ್ಟ್ ಇಂಪಾರ್ಟೆಂಟ್ GK ಪಾಯಿಂಟ್ ಆದ ನೋಡ್ರಿ, ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಉಪರಾಷ್ಟ್ರಪತಿ ಇದ್ದ. ಉಪರಾಷ್ಟ್ರಪತಿ ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಉಪರಾಷ್ಟ್ರಪತಿ ಅಥವಾ ಮೊದಲ ಕನ್ನಡಿಗ ಈತ. ಇನ್ನು ಕರ್ನಾಟಕದಿಂದ ಪ್ರಧಾನಮಂತ್ರಿ ಹುದ್ದೆಯನ್ನು ಪ್ರಧಾನಮಂತ್ರಿ ಹುದ್ದೆಗೆ ಆಯ್ಕೆ ಆದಂಥವ್ರು ಯಾರಪ್ಪ ಅಂದ್ರೆ HD ದೇವೇಗೌಡ. ಅದೆಲ್ಲ ನಿಮಗೆಲ್ಲ ಇಂತಂದ್ರೆ ಗೊತ್ತಿರ್ತದೆ. ಯಾರು ಆಯ್ಕೆ ಆದ್ರು? HD ದೇವೇಗೌಡ ಆಯ್ಕೆ ಆದರು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಭಾರತ ಸಂವಿಧಾನದ ಪ್ರಕಾರ ಜಾತ್ಯತೀತವಾದ ಎಂದರೆ ಎ ಆಪ್ಷನ್ ನಿರೇಶ್ವರವಾದ, ಬಿ ಆಪ್ಷನ್ ಭೋಗವಾದ, ಸಿ ಆಪ್ಷನ್ ಏಕೇಶ್ವರವಾದ,
ಡಿ ಆಪ್ಷನ್ ಮೇಲಿನ ಯಾವುದಲ್ಲ. ಇದು IAS ಕೇಳಿದ ಪ್ರಶ್ನೆ ಇದು. ಹೇಳಿ, ಯಾಕಂದ್ರೆ ಮುಂದೆ ಈಗ ನೋಡಿರಿ ಇಲ್ಲಿ ಎಕ್ಸಾಮ್ ಎಷ್ಟು ಕ್ಲಿಷ್ಟಕರವಾಗ್ತಿರ್ತವಲ್ಲ, ಇರಲಿ ಅನ್ನೋ ಸಲುವಾಗಿ ಏನಪ್ಪ ಅಂದ್ರೆ ಇದನ್ನು ನಿಮ್ಮಲ್ಲಿ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಸೇರಿಸಿದ್ದೀನಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಏಕೇಶ್ವರವಾದ ಆಗ್ತದೆ. ಸಾರಿ, ಎ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ರೈಟ್, ನಿರೇಶ್ವರವಾದ ಇಲ್ಲಿ. ನೋಡ್ರಿ, ಅದಕ್ಕೆ ಸಂಬಂಧಪಟ್ಟಂಥದ್ದು ಸಂವಿಧಾನ ರಚನೆ ಸಭೆಗೆ ಮೈಸೂರು ಸಂಸ್ಥಾನದ 7 ಜನ ಸದಸ್ಯರು ಆಯ್ಕೆ ಆದರು. ಇದೇನಪ್ಪ ಅಂದ್ರೆ 9ನೇ ಪ್ರಶ್ನೆಗೆ ಸಂಬಂಧಪಟ್ಟಂತ ವಿವರಣೆ ಐತೆ ನೋಡ್ರಿ. ಸಂವಿಧಾನ ರಚನೆ ಸಭೆಗೆ ಮೈಸೂರು ಸಂಸ್ಥಾನದಿಂದ ಎಷ್ಟು ಜನ ಸದಸ್ಯರು ಆಯ್ಕೆ ಆದಾರ ಅಂದ್ರೆ 7 ಜನ ಸದಸ್ಯರಾದರು. ಆ 7 ಜನಗಳು ಯಾರ್ಯಾರು ಅದಾರ ನೋಡ್ರಿ. ಎಸ್ ನಿಜಲಿಂಗಪ್ಪ, ನೆಕ್ಸ್ಟ್ RR ದಿವಾಕರ್, KC ರೆಡ್ಡಿ, ರಾಮಸ್ವಾಮಿ ಮೊದಲಿಯಾರ್, ಕೆ ಹನುಮಂತಯ್ಯ, ಎನ್ ಮಾಧವರಾವ, KT ಭಾಷಂ. ಈ 7 ಜನರು ಏನಾಗ್ತಾರಪ್ಪ ಅಂದ್ರೆ ಮೈಸೂರು ಸಂಸ್ಥಾನದಿಂದ ಅಂದ್ರೆ ಕರ್ನಾಟಕ ಉದಯವಾಗೋಕ್ಕಿಂತ ಮುಂಚೆ ಮೈಸೂರು ದೇಶ ಇತ್ತು. ಆ ಮೈಸೂರು ಸಂಸ್ಥಾನದಿಂದ ಯಾರು ಆಯ್ಕೆ ಆದ್ರಪ್ಪ ಅಂದ್ರೆ ಎಸ್ ನಿಜಲಿಂಗಪ್ಪ, RR ದಿವಾಕರ್, KC ರೆಡ್ಡಿ, ರಾಮಸ್ವಾಮಿ ಮೊದಲಿಯಾರ್, ಕೆ ಅಂತ ಕೆಂಗಲ್ ಹನುಮಂತಯ್ಯ, ಎನ್ ಮಾಧವರಾವ್ ಮತ್ತು KT ಭಾಷಂ ಅನ್ನೋರು ಏನಪ್ಪ ಅಂದ್ರೆ ಇವರು ಆಯ್ಕೆ ಆಗ್ತಾರೆ. ಇನ್ನು ಎಸ್ ನಿಜಲಿಂಗಪ್ಪ ಅವರು ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಅವರು. ಇಂಪಾರ್ಟೆಂಟ್ ಆಗ್ತದೆ ಇದು. ಮೈಸೂರು ರಾಜ್ಯದ ಅಂದ್ರೆ ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಎಸ್ ನಿಜಲಿಂಗಪ್ಪ ಆಗ್ತಾರೆ. ಹಾಗಾದ್ರೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಕೆಂಗಲ್ ಹನುಮಂತಯ್ಯ ಬರ್ತಾರೆ. ನೆಕ್ಸ್ಟ್ ಈ RR ದಿವಾಕರ್ ಮುಂಬೈ ಪ್ರಾಂತ್ಯದಿಂದ ಸೆಲೆಕ್ಟ್ ಆಗಿದ್ರು ಇವರು. ಯಾವುದರಿಂದ? ಮುಂಬೈ ಪ್ರಾಂತ್ಯದಿಂದ ಸೆಲೆಕ್ಟ್ ಆಗಿದ್ರು. ಇನ್ನು KC ರೆಡ್ಡಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಇವರು. ಯಾರು ಇವರು? ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಇನ್ನು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿರುವಂತೆ ಭಾರತ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದ ಗಣರಾಜ್ಯ ಸಾರ್ವಭೌಮ ರಾಷ್ಟ್ರವಾಗಿದೆ ನಮ್ಮದು. ಇದರಲ್ಲಿ ಇಲ್ಲೊಂದಿಷ್ಟು ಏನಪ್ಪ ಅಂದ್ರೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತ ಮಾಹಿತಿ ಇದೆ. ಜಾತ್ಯತೀತ ಎಂಬ ಪದವನ್ನು 1976-42ನೇ ತಿದ್ದುಪಡಿಯಿಂದ ಸಂವಿಧಾನದ ಪೂರ್ವ ಪೀಠಿಕೆ ಏನಾಗ್ತಂದ್ರೆ ಸೇರಿಸಲಾಯಿತು. ಒಟ್ಟಾರೆಯಾಗಿ 1976-42ನೇ ತಿದ್ದುಪಡಿ ಪ್ರಕಾರ ಪೂರ್ವ ಪೀಠಿಗೆ ಸಂವಿಧಾನದ ಪೂರ್ವ ಪೀಠಿಗೆ 3 ಪದಗಳನ್ನು ಸೇರ್ಪಡೆ ಮಾಡ್ತಾರೆ. ಒಂದು ಸಮಾಜವಾದ, ನೆಕ್ಸ್ಟ್ 2 ಜಾತ್ಯತೀತ, ನೆಕ್ಸ್ಟ್ 3 ಸಮಗ್ರತೆ ಅಥವಾ ಐಕ್ಯತೆ ಅಂತ ಏನಪ್ಪ ಅಂದ್ರೆ 3 ಪದಗಳನ್ನು ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಸೇರ್ಪಡೆ ಮಾಡ್ತಾರೆ. ಆಲ್ರೆಡಿ TETಗೆ ಏನಪ್ಪ ಅಂದ್ರೆ ಈ ಪ್ರಶ್ನೆ ಕೇಳಿದಾನೆ. ಏನಂತ ಕೇಳಿದಾನೆ? 1976-42ನೇ ತಿದ್ದುಪಡಿ ಪ್ರಕಾರ ಭಾರತದ ಪೂರ್ವ ಪೀಠಿಕೆಗೆ ಎಷ್ಟು ಪದಗಳನ್ನು ಸೇರ್ಪಡೆ ಆಯಿತು? ಹಿಂಗೇನು ಬಂದ್ರೆ ಪ್ರಶ್ನೆಗಳನ್ನು ಕೇಳಿದೆ. ಎಷ್ಟು ಅಂದ್ರೆ 3 ಪದಗಳನ್ನು ಸೇರ್ಪಡೆ ಮಾಡಲಾಯಿತು. ಇಲ್ಲಿ ಕೊಟ್ಟಿದ್ದಾವೆ 3 ಪದಗಳನ್ನು. ಎಲ್ಲಿವರೆಗೆ ಭಾರತ ಸಂವಿಧಾನದ ಪ್ರಸ್ತಾವನೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂದ್ರೆ 1 ಬಾರಿ ಏನಾಗಿದೆಪ್ಪ ಅಂದ್ರೆ ತಿದ್ದುಪಡಿ ಮಾಡಲಾಗಿದೆ. ಏನಾಗಿದೆ ಇಲ್ಲಿ? 1 ಬಾರಿ ಮಾತ್ರ ಏನಪ್ಪ ಅಂದ್ರೆ ತಿದ್ದುಪಡಿ ಮಾಡಲಾಗಿದೆ. ಇಲ್ಲಿ ನೋಡಿ, ಜಾತ್ಯತೀತ ಬಂದ್ರೆ ಏನು? ಜಾತ್ಯತೀತವಾದ ಅಂದ್ರೆ ಏನಪ್ಪ ಅಂದ್ರೆ ಧಾರ್ಮಿಕ ವಿಷಯದಲ್ಲಿ ಒಂದು ರಾಜ್ಯವಾಗಿರ್ಬೋದು, ಒಂದು ರಾಷ್ಟ್ರವಾಗಿರ್ಬೋದು ತಟಸ್ಥವಾಗಿರುವುದು. ತನ್ನ ಯಾವುದೇ ಒಂದು ಧರ್ಮವನ್ನು ಏನಪ್ಪ ಅಂದ್ರೆ ರಾಜ್ಯ ಧರ್ಮ, ರಾಷ್ಟ್ರ ಧರ್ಮ ಅಂತ ಏನಪ್ಪ ಅಂದ್ರೆ ಘೋಷಣೆ ಮಾಡಲಾರದೆ ಇರುವುದಕ್ಕೆ ಏನಪ್ಪ ಅಂದ್ರೆ ಅದು ಅಂತಾರಾಷ್ಟ್ರಗಳನ್ನು ಜಾತ್ಯತೀತವಾದ ರಾಷ್ಟ್ರಗಳಂತ ಏನಪ್ಪ ಅಂದ್ರೆ ಕರೀತಾರೆ. ನಮ್ಮ ಭಾರತ ಸಂವಿಧಾನದೊಳಗೆ ಸರ್ವ ಧರ್ಮಗಳನ್ನು ಸಮಭಾವದಿಂದ ನೋಡಲಾಗ್ತದೆ. ಇಲ್ಲಿ ಯಾವುದೇ ರಾಷ್ಟ್ರೀಯ ಧರ್ಮ ನಮ್ಮಲ್ಲಿಲ್ಲ. ಹಾಗಾಗಿ ನಮ್ಮದು ಏನಾಗ್ತದಪ್ಪ ಅಂದ್ರೆ ಜಾತ್ಯತೀತ ರಾಷ್ಟ್ರವಾಗ್ತದೆ ಅಂತ ಏನಪ್ಪ ಅಂದ್ರೆ ಇದು ತಿಳಿಸ್ಕೊಡ್ತದೆ. ಯಾವುದಂದ್ರೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ. ಇನ್ನೊಂದು ಭಾರತದ ಎಲ್ಲ ಧರ್ಮಗಳನ್ನ ನಾವು ಏನಪ್ಪ ಅಂದ್ರೆ ಸಮಭಾವದಿಂದ ನೋಡ್ತೀವಿ. ಅದೇ ಪಾಕಿಸ್ತಾನ ತಗೋರಿ. ಪಾಕಿಸ್ತಾನ ಏನಾಗ್ತದ? ಇಸ್ಲಾಂ ಧರ್ಮವನ್ನು ಏನಪ್ಪ ಅಂದ್ರೆ ರಾಷ್ಟ್ರೀಯ ಧರ್ಮ ಅಂತ ಏನಪ್ಪ ಅಂದ್ರೆ ಘೋಷಣೆ ಮಾಡದ. ಸೌದಿ ಅರೇಬಿಯಾ ತಗೋರಿ, ಅದು ಮುಸ್ಲಿಂ ರಾಷ್ಟ್ರ. ಅಲ್ಲಿ ಮುಸ್ಲಿಂ ಏನಪ್ಪ ಅಂದ್ರೆ ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಹಸ್ತಕ್ಷೇಪ ಮಾಡ್ತಿರ್ತವೆ ಆಡಳಿತದೊಳಗೆ. ಆದ್ರೆ ನಮ್ಮ ಭಾರತದೊಳಗೆ ಏನಪ್ಪ ಅಂದ್ರೆ ಆ ರೀತಿಯಾದಂಥ ಯಾವುದೇ ಏನಪ್ಪ ಅಂದ್ರೆ ಅಂಶಗಳೆಲ್ಲ. ಈ ಭಾರತದಲ್ಲಿರುವಂಥ ಏನಪ್ಪ ಅಂದ್ರೆ ಎಲ್ಲ ಧರ್ಮಗಳು ಸಮಾನ ದೃಷ್ಟಿಯಿಂದ ಧಾರ್ಮಿಕ ಸಹಿಷ್ಣುತೆ ಮನೋಭಾವದಿಂದ ಏನಪ್ಪ ಅಂದ್ರೆ ಭಾರತ ಸಂವಿಧಾನ ನೋಡ್ತದ. ಹಾಗಾಗಿ ನಮ್ಮ ಭಾರತದಲ್ಲಿ ಯಾವುದೇ ಏನಪ್ಪ ಅಂದ್ರೆ ಒಂದು ರಾಷ್ಟ್ರೀಯ ಧರ್ಮಗಳಿಲ್ಲ. ಎಲ್ಲ ಧರ್ಮಗಳನ್ನ ಏನಪ್ಪ ಅಂದ್ರೆ ಸಮಭಾವದಿಂದ ಏನಪ್ಪ ಅಂದ್ರೆ ಕಾಣಲಾಗ್ತದ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ಈ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಏನಪ್ಪ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು.